ನಮಸ್ಕಾರ, ನಾನು ನಿಮ್ಮ ಓಂಕಾರ ಆಚಾರ್ಯ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ಪಾರ್ಟ್ 1 ನೋಡಿರ್ತೀರಾ ವಿತ್ RB ರಾಹುಲ್ ಭಾರದ್ವಾಜ್. ನೋಡಿಲ್ಲ ಅಂದರೆ ಇಲ್ಲಿ ಐ ಬಟನ್ ಬರುತ್ತೆ, ಹೋಗಿ ನೋಡಿ ಅದನ್ನು. ಸೊ ಪಾರ್ಟ್ 1 ಏನಿತ್ತು ಅಂದರೆ ಫುಲ್ಲು ಮಸ್ಕಿರಿ ಇತ್ತು, ಮಜಾಕ್ ಇತ್ತು, ಅವನ ಜರ್ನಿ ಇತ್ತು. ಈ ಪಾರ್ಟಲ್ಲಿ ಸ್ವಲ್ಪ ಇನ್ನೂ ಡೀಪಾಗಿ ಮಾತಾಡಿದ್ದೀವಿ, ಮೆಂಟಲ್ ಇಶ್ಯೂಸ್ ಬಗ್ಗೆ ಮಾತಾಡಿದ್ದೀವಿ, ಮತ್ತು ಅವ್ರು ಕೆಲವೊಂದು ಅಟೆಂಪ್ಟ್ಸ್ಗಳನ್ನ ಮಾಡಿರೋದನ್ನ ಮಾತಾಡಿದ್ದೀವಿ. ಹಾಗೆ ಫೇಲ್ಯೂರ್ ಸಕ್ಸಸ್ ಬಗ್ಗೆ ಮಾತಾಡಿದ್ದೀವಿ. ಕಾಂಟೆಂಟ್ ಕ್ರಿಯೇಷನ್ ಕೆರಿಯರ್ ಆಗಿ ಹೇಗೆ ತೊಗೊಬೋದು, ಅದಕ್ಕೆ ಎಷ್ಟು ರಿಸ್ಕ್ ಇದೆ, ಇದೆಲ್ಲ ನಾಲೆಜ್ ನಾವು ನಿಮ್ಗೆ ಕೊಟ್ಟಿದ್ದೀವಿ. ಸೊ ಇದನ್ನು ಅದೇ ಜೋಶಲ್ಲಿ ನೋಡಿ, ಅದೇ ಜೋಶಲ್ಲಿ ಎಲ್ಲರಿಗೂ ಶೇರ್ ಮಾಡಬೇಕು. ಲೆಟ್ಸ್ ಸ್ಟಾರ್ಟ್ ದ ಪಾಡ್ಕಾಸ್ಟ್. ಸ್ವಲ್ಪ ಫೋನ್ಗಳು ಇತ್ತು, ಸ್ವಲ್ಪ ಇನ್ನು ಪಾಡ್ಕಾಸ್ಟ್ ಮುಗ್ದಿಲ್ಲ, ಅವ್ನಿಗೆ ಫೋನ್ಗಳು ಬರೋ ಸ್ಟಾರ್ಟ್ ಆಗೋಗಿತ್ತು. ABCD 25 ಇಂದ ಫೋನ್ ಮಾಡಿದ್ರು, ರಾಹುಲ್ ಲೀಡ್ ಪಕ್ಕದ ರೋಲ್ ನೀವು ಮಾಡಬೇಕು ಅಂತ. ರಿಜೆಕ್ಟ್ ಮಾಡಿಬಿಟ್ಟಾರೆ. 24 ಏನೋ ರೆಕಾರ್ಡ್ ಆದರೆ ಮುಕ್ ಮಾಡ್ತೀನಿ, 25 ತನಕ ಎಲ್ಲ ಡೇಟ್ ಸ್ವಲ್ಪ ಲಾಕ್ ಆಗಿದೆ ನಮ್ಮ. ಸೊ ನಾವು ಅದನ್ನೇ ಮಾತಾಡ್ತಿದ್ವಿ, ಅದೇ ವ್ಯೂಸ್ ಇದೆ, ಎಲ್ಲ ಇದೆ, ಸಬ್ಸ್ಕ್ರೈಬರ್ ಆಗ್ತಾ ಇಲ್ಲ, ಅದು ಇದು. ಬಟ್ ಎಲ್ಲೋ ಕೆಲವೊಂದ್ಸರಿ ನಾವು ಹಸಲ್ ಮಾಡೋದು ನಿಲ್ಲಿಸ್ಬಾರ್ದು, ಹೋಗ್ತಾ ಇರಬೇಕು. ಅದೆಲ್ಲದಕ್ಕೂ ಒಂದು ಟೈಮ್ ಬರುತ್ತೆ ಅನ್ಸುತ್ತೆ. ಅಂದರೆ ರೀಇನ್ವೆಂಟ್ ಮಾಡಬೇಕು ಒಂದು ಕಾಂಟೆಂಟ್, ಹೌದು. ಬಟ್ ಇವಾಗ ಒನ್ ಮಂತಲ್ಲಿ ನಮ್ಗೆ ಇಬ್ಬರೇ ಫಾಲೋವರ್ಸ್ ಗೇನ್ ಆಗಿದ್ರು, ಹೂ ನೋಸ್ ಆ ಇಬ್ಬರು ಫಾಲೋವರ್ಸೇ ಅಂದರೆ ಅವ್ರು ನಿಮ್ಮ ಕಾಂಟೆಂಟ್ಗೆ ಅಷ್ಟು ಇಷ್ಟ ಆಗ್ಬಿಟ್ಟು ಅವರೇ ವರ್ಡ್ ಆಫ್ ಮೌತಲ್ಲೇ ನಿಮ್ದು ಅಷ್ಟು ಸ್ಪ್ರೆಡ್ ಮಾಡಿ. ಬಿಕಾಸ್ ಇವಾಗ ಹೇಳೋಕ್ಕಾಗಲ್ಲ, ನಾಳೆ ದಿನ ಸಪೋಸ್ ಲೆಟ್ಸ್ ಸೇ ಒಂದು 10K ಫಾಲೋವರ್ಸ್ ಆದರು ಅಂತಲೇ ಇಟ್ಕೊಳ್ಳೋಣ. ಬಟ್ ದೀಸ್ ಆರ್ ಈ ಇನಿಷಿಯಲ್ 2-3,000 ಫಾಲೋವರ್ಸ್ ಇದಾರಲ್ಲ, ಇವರು ಹೆವಿ ಲಾಯಲ್ ಆಗಿರ್ತಾರೆ. ನೀವು ಏನೇ ಶಿಟಿ ಕಾಂಟೆಂಟ್ ಪೋಸ್ಟ್ ಮಾಡಿದ್ರು ಅಷ್ಟೇ ಅವ್ರು ನೋಡ್ತಾರೆ. RB ಅವಾಗಿಂದ ನೋಡ್ತಾ ಇದೀವಿ, ಅವ್ರಿಗೊಂಥರ ಖುಷಿ ಇರುತ್ತೆ, ನಾನು ಇವನ್ನ ಗ್ರೋ ಆಗೋದು ನೋಡಿದ್ದೀನಿ, ಅವಾಗಿಂದ ನೋಡ್ತಾ ಇದೀನಿ. ನಿಮಗೆ ಯಾವ್ದಾದ್ರು ಫ್ಯಾನ್ ಮೂಮೆಂಟ್ ಇದೆಯಾ? ಫ್ಯಾನ್ ಮೂಮೆಂಟ್ ಇದೆ, ಅಂದರೆ ಅಷ್ಟು ಫ್ಯಾನ್ ಮೂಮೆಂಟ್ಸ್ ಇಲ್ಲ, ಬಟ್ ಒಂದು 3-4 ಇದೆ. ಅದು ವಿಯರ್ಡೆಸ್ಟ್ ಫ್ಯಾನ್ ಮೂಮೆಂಟ್ಸ್ ಅವೆಲ್ಲ. ನೀವು ಇದ್ರಲ್ಲ ಎಷ್ಟೋ ಸತಿ. ನಾನು ಫಸ್ಟ್ ಟೈಮ್ ಒಂದು ಕಾಲೇಜಲ್ಲಿ ಏನೋ ಜಗಳ ಆಡ್ತಾ ಇದ್ದೆ, BMS IT ಕಾಲೇಜಲ್ಲಿ, ಮೈಸೂರು. ಇಲ್ಲ ಫಸ್ಟ್ BMS ITಯಲ್ಲಿ ಜಗಳ ಆಡ್ತಾ ಇದ್ದೀವಿ, ಫುಲ್ಲು ಕೋಪದಲ್ಲಿದ್ದೀವಿ. ಅದೇ ಅವ್ರಿಗೆ ಕೊಟ್ಬಿಟ್ರು, ನಮ್ಗೆ ಯಾಕೆ ಕೊಟ್ಟಿಲ್ಲ, ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರಂತೆ ಅಂತ ಫುಲ್ ಕೋಪದಲ್ಲಿದ್ದೀನಿ. ಯಾರೋ ಬ್ರೋ ನೀವು ರಾಹುಲ್ ಅಲ್ವಾ? ಹೌದು, ಏನು ಇವಾಗ ಅಂತಂದೆ. ಬ್ರೋ ನಿಮ್ಮ ಕಾಂಟೆಂಟ್ ನೋಡ್ತೀವಿ ಬ್ರೋ, ಚೆನ್ನಾಗಿ ಮಾಡಿ. ಫುಲ್ ಕೋಪದಲ್ಲಿದ್ದೀನಿ, ಏನಂತ ಹೇಳಿ, ಥ್ಯಾಂಕ್ ಯು ಬ್ರೋ. ಸರಿ ಆಯ್ತು. ಇನ್ನೊಂದ್ಸತಿ ಮೈಸೂರಲ್ಲಿ ಅಲ್ಲೂ ಜಗಳ ಆಡ್ತಾ ಇದ್ದೀನಿ. ಯು ಆರ್ RB ರೈಟ್? ವಾಟ್ ಅಂತಂದೆ. ಐ ಹ್ಯಾವ್ ಫಾಲೋಡ್ ಯು ಆನ್ Instagram, ಐ ವಾಚ್ ಯುವರ್ ಕಾಂಟೆಂಟ್. ರಿಯಲಿ ಥ್ಯಾಂಕ್ ಯು ಸೊ ಮಚ್. ಅಷ್ಟು ಕೋಪದಲ್ಲಿದ್ದೀನಿ, ನಾನು ಏನು ಹೇಳಲಿ ಅಂತ ಗೊತ್ತಾಗ್ತಾ ಇಲ್ಲ. ಇನ್ನೂ ಒಂದ್ಸತಿ ಕ್ರೇಜಿ ಅಂದರೆ ಜಯನಗರಲ್ಲಿ ನನ್ನ ಕಸಿನ್ನ ಬಿಡಕ್ಕೆ ಹೋಗಿ, ಜಯನಗರ ಮುಂದೆ ಲೆವಿಸ್ಟಾ ಇದೆಯಲ್ಲ, ಒಂದು ಟೀ ಕುಡ್ಕೊಂಡು ನಿಂತಿದ್ದೀವಿ ಇಬ್ರು. ಬಂದ ಒಬ್ಬ ನಡ್ಕೊಂಡು, ಅಲ್ಲಿ ಬರ್ತಾನೆ ನೋಡ್ಕೊಂಡು ಬರ್ತಾರೆ. ನಾನು ಯಾರಿಗೆ ನನ್ನ ಹಿಂಗೆ ಗುರಾಯಿಸ್ತದೆ, ನಾವು ಅಷ್ಟು ದೂರದಿಂದ ಗುರಾಯಿಸ್ಕೊಂಡು ಬಂದ್ಬಿಟ್ಟು, ನೀವು ರಾಹುಲ್ ತಾನೆ Instagram RB ಅಂತ? ಹ್ಞೂ ಬ್ರೋ. ಹೌದಾ? ನಾನು ಏನಾರ ಫೋಟೋ ಕೇಳ್ತಾ, ಅಟ್ಲೀಸ್ಟ್ ನಿಮ್ಮ Instagram ನೋಡ್ತಿದ್ದೀನಿ, ಫಾಲೋ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಮಾಡ್ತೀನಿ, ಏನೂ ಇಲ್ಲ. ನೀವವ್ರಾ? ಸರಿ. ಕನ್ಫರ್ಮೇಷನ್ ತೊಗೊಂಡೋದ ಅವನಷ್ಟೇ. ಇವನೇ ಕರೆಕ್ಟ್, ಅವ್ನ ಥಾಟ್ಸ್ನ ವಿನ್ ಮಾಡಬೇಕಿತ್ತು ಅವನಷ್ಟೇ. ಇನ್ನೂ ಒಂದ್ಸತಿ ತುಂಬ ನನಗೆ ಬೇಜಾರಾಗೋಯ್ತು. ನಾನು ಒಂದ್ಸತಿ ದೇವೇಗೌಡ ಪೆಟ್ರೋಲ್ ಪಂಪ್ ಹತ್ರ ಯಾರ ಜೊತೆನೋ ಫೋನಲ್ಲಿ ಮಾತಾಡ್ಬಿಟ್ಟು ಹಿಂಗೆ ಇಟ್ಟೆ, ನಂಗೆ ಹೆವಿ ಬೇಜಾರಾಗ್ಬಿಟ್ಟಿತ್ತು. ಅಳ್ತಾ ಇದ್ದೀನಿ, ಲಿಟ್ರಲಿ ಅಳ್ತಾ ಇದ್ದೀನಿ, ಕಣ್ಣಲ್ಲಿ ನೀರು ಬರ್ತಾ ಇದೆ, ಜೋರಾಗಿ ಅಳ್ತಾ ಇದ್ದೀನಿ. ಒಂದಿಬ್ರು ನಿಲ್ಸಿದ್ರು, ಈಸ್ ದಟ್ ಗೈ ಬ್ರೋ RB, ವಾಟ್ ಹ್ಯಾಪನ್ ಬ್ರೋ, ವೈ ಆರ್ ಯು ಕ್ರೈಯಿಂಗ್? ನನಗೆ ಇವ್ರು ಏನು ಇಮೇಜ್ ಇಟ್ಕೊಂಡ್ ಬಂದಿದ್ರು, RB ಏನು ಫುಲ್ ಜಾಲಿ ಆಗಿರ್ತಾರೆ, ಅಳ್ತಾ ಇದ್ದೀನಲ್ಲ ಗುರು. ನಾನು ನಿಲ್ಸೇ ಬಿಟ್ಟೆ ಅಳೋದು. ವಾಟ್ ಹ್ಯಾಪನ್ ಬ್ರೋ, ಇವ್ರು ಓಕೆ, ಯು ವಾಂಟ್ ಸಮ್ ವಾಟರ್? ಅದು ನೀರು ಕೊಟ್ಟರು. ಇವ್ರು ಓಕೆ, ಎವ್ರಿಥಿಂಗ್ ಇಸ್ ಓಕೆ. ಅವ್ರು 4 ಜನ ಡಿಸ್ಕಸ್ ಮಾಡ್ಕೊತಾ ಇದ್ದಾರೆ, ನಾವು ಕಾಂಟೆಂಟ್ ಕ್ರಿಯೇಟರ್ ಏನೋ ಅನ್ಕೊಂತೀವಿ, ಪಾಪ ನೋಡಿ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಏನಕ್ಕೆ ಅಳ್ತಾ ಇದ್ದ? ಏನೋ ಹಿಂಗೆ ಏನೋ ಜಗಳ ಆಗಿತ್ತು ಯಾರ ಜೊತೆನೋ, ಏನಕ್ಕೆ ಇವ್ಳು ಹಿಂಗೆ ಅಂದ್ಬಿಟ್ಲು ಹಂಗೆ ಅಂದ್ಬಿಟ್ಲು ಅಂತ. ಯಾರ ಜೊತೆ? ನಮ್ಮ ಅಪ್ಪ ಅಮ್ಮ ನೋಡ್ತಾರೆ. ಏನೋ ಜಗಳ ಹಂಗೆ. ಅಲ್ಲಿ ದೇವೇಗೌಡ ಫ್ಲೇವರ್ ಕೆಳಗಡೆನೆ, ಹಂಗೆ ಹೈಟ್ ಆಫ್ ದ ಮೂಮೆಂಟಲ್ಲಿ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ನನಗೆ ನನ್ನ ಮ್ಯಾಟ್ರಿಗಿಂತ ಅವ್ರು ನನ್ನ ಬಗ್ಗೆ ಮಾತಾಡ್ತಿರೋದೇ ಬೇಜಾರಾಗೋದು. ನಾನು ಮುಂದೆನೇ ಮಾತಾಡ್ತಾ ಇದ್ದಾರೆ 4 ಜನ. ಬ್ರೋ ಕಾಂಟೆಂಟ್ ಕ್ರಿಯೇಟರ್ಸ್ ನಾವೇನು ಅನ್ಕೊಂತೀವಿ ಬ್ರೋ, ನೋಡಿ ಎಷ್ಟು ಸ್ಟ್ರಗಲ್ ಮಾಡ್ತಾ ಇದ್ದಾನೆ. ಎಂಥ ಸ್ಟ್ರಗಲು ಇಲ್ಲ, ಗಾಡಿ ನಿಲ್ಸಿದ್ದೀನಿ ಅಷ್ಟೇ, ಗಾಡೀಲಿ ಪೆಟ್ರೋಲು ಇದೆ, ಊಟ ಮಾಡೋಕ್ಕೆ ಕಾಸು ಇದೆ, ಎಲ್ಲ ಇದೆ ನನ್ನ ಹತ್ರ. ಅದು ಏನು ಅನ್ಕೊಂಡ್ರೋ ಏನೋ. ಇವಾಗ ಇನ್ನೊಂದು ಇವಾಗ ರೀಸೆಂಟಾಗಿ ಆಗಿರೋ ಎಪಿಸೋಡ್, ಅದ್ರ ಬಗ್ಗೆ ಮಾತಾಡ್ತೀನಿ. ನಿಮಗೆ ಬುದ್ಧಿ ಇಲ್ಲ ಸುದ್ದಿ ಇದೆ, ಅದರಲ್ಲಿ ನಿಮಗೆ ದರ್ಶನ್ದು ಒಂದು ಟಾಪಿಕ್ ತೊಗೊಂಡು ಅದನ್ನು ಮೀಮ್ ಮಾಡಿ ಟ್ರೋಲ್ ಮಾಡಿದ್ಯಾ? ಕೆಲವೊಂದು ಹೇಟ್ ಕಮೆಂಟ್ಸ್ ಬಂದಿದ್ಯಾ? ಹೇಟ್ ಕಮೆಂಟ್ಸ್ ಬಂದಿದೆ, ಇಲ್ಲ ಅಂತಲ್ಲ. ಒಂದು ಲೆಕ್ಕ ಹಾಕುವಷ್ಟಿದೆ.
ಒಂದ್ ಕೈ ಲೆಕ್ಕ ಹಾಕಷ್ಟು 4-5 ಇದೆ. ವಿಶ್ವಾಸ. ಆ 4-5 ಜನ ನಮ್ ಫ್ರೆಂಡ್ಸ್, ನಮ್ ಹುಡುಗರೆ. ಬೇರೆ ಅವ್ರ ಫ್ಯಾನ್ಸ್ ಅವ್ರು ಯಾರು ಅಷ್ಟು ಅಫೆಂಡ್ ಆಗಿಲ್ಲ. ನಮ್ ಫ್ರೆಂಡ್ಸ್ ಯಾಕೆ ಹಂಗ್ ಮಾಡ್ಬಿಟ್ಟಿದ್ಯಾ, ಯಾಕೆ ಹಿಂಗ್ ಮಾಡ್ಬಿಟ್ಟಿದ್ಯಾ. ಅಂಡ್ ನಂದು ಇನ್ನೊಂದು ಪಾಲಿಸಿ ಏನಿದೆ ಅಂದ್ರೆ, ಹೇಟ್ ಕಾಮೆಂಟ್ಸ್ ಬಂದ್ರೆ ಮೇನ್ ಪಾಲಿಸಿ ಎಲ್ಲ ಕಾಂಟೆಂಟ್ ಕ್ರಿಯೇಟರ್ಸ್ ತಲೆಯಲ್ಲಿ ಇಟ್ಕೊಳ್ಳೋದೇನೆಂದ್ರೆ, ಇಫ್ ಯು ಆರ್ ರೆಡಿ ಟು ಅಕ್ಸೆಪ್ಟ್ ದ ಲವ್ ದಟ್ ಆಡಿಯನ್ಸ್ ಗಿವ್, ಬಿ ರೆಡಿ ಫಾರ್ ದ ಹೇಟ್ ಆಲ್ಸೋ. ಏನೇ ಮಾಡಿದ್ರು ಅಷ್ಟೇ. ನಂಗೆ RCB ಮಾಡೋ ಟೈಮಲ್ಲಂತೂ CSK ಫ್ಯಾನ್ಸ್ ಅವರೆಲ್ಲ ಹಾರಾಡ್ತಾ ಇರ್ತಾರೆ ಫುಲ್. ನಾನು ಆದಷ್ಟು ಏನು ಮಾಡ್ತೀನಿ, ಬಿಟ್ಬಿಡ್ತೀನಿ. ಐ ಲೆಟ್ ದ ಕಾಮೆಂಟ್ಸ್ ಓನ್ಲಿ ಸ್ಪೀಕ್. ಅಂದ್ರೆ ಇವಾಗ ಯಾರೋ ಒಬ್ಬ ಡಿವೋರ್ಸ್ ಫ್ಯಾನ್ ಏನೋ ಕಾಮೆಂಟ್ ಮಾಡ್ದ ಅಂತಂದ್ರೆ, ಬೇರೆಯವ್ರು ಅವ್ನಿಗೆ ಅಲ್ಲೇ ಉರ್ಸ್ಬಿಡ್ತಾರೆ ಕಾಮೆಂಟ್ ಅಲ್ಲಿ. ನಾನು ಇನ್ವಾಲ್ವ್ ಆಗಕ್ಕೆ ಮುಂಚೆ ಅವರೇ ಉರ್ಸ್ಬಿಡ್ತಾರೆ. ಹಂಗೂ ತೀರಾ ವಲ್ಗರ್ ಆಗಿ ಏನಾರು ಇತ್ತು. ಒಂದ್ಸತಿ ಒಬ್ಬ CSK ಫ್ಯಾನ್ ಏನೋ ಗಲೀಜಾಗಿ ಕಳ್ಸಿದ. ನಾನು ಸ್ಟೋರಿ ಹಾಕ್ಬಿಟ್ಟೆ, ಗೈಸ್ ನೋಡ್ಕೊಳ್ಳಿ ಗೈಸ್ ಅಂತ. ಅದು ಪೀಕ್ IPL ಸೀಸನ್. RCB ಫ್ಯಾನ್ಸ್ ಫುಲ್ ಹೀಟ್ ಅಲ್ಲಿ ಇರ್ತಾರೆ. ಅವರೆಲ್ಲ ರುಬ್ಬ ಹಾಕ್ಬಿಟ್ಟು ಅವ್ನ ಅಕೌಂಟೇ ಡಿಲೀಟ್ ಮಾಡ್ಬಿಟ್ಟ. ಬಟ್ ಅಲ್ಲ, ಹೇಟ್ ಕಾಮೆಂಟ್ಸ್ DM ಬಂದಿದೆ, ಹೇಟ್ ಬಂದಿದೆ. ಅದು ಮೇನ್ಲಿ ಅದೇ RCB ಟೈಮಲ್ಲಿ. ನೀನು ಅವನು CSK ಬಗ್ಗೆ ಹಂಗನಕ್ಕೆ. ಬಟ್ ನಂಗೆ ಅಫೆಕ್ಟ್ ಅಂತೂ ಆಗಿಲ್ಲ ಯಾವುದು. ಓಕೆ. ಬಿಕಾಸ್ ಹಂಗೆ ನೋಡ್ಕೊಂಡ್ರೆ ನಂಗೆ ಅಫೆಕ್ಟ್ ಆಗೋಷ್ಟು ಹೇಟ್ ಕಾಮೆಂಟ್ ಯಾವುದು ಬಂದಿಲ್ಲ. ಬಿಕಾಸ್ ಅಲ್ಲಿ ಬಂದಿದ್ದು ಹೇಟ್ ನನಗಲ್ಲ, RCBಗೆ. ಇಲ್ಲೂ ಡಿಬಾಸ್ ಇದು ಮಾಡೋವಾಗ್ಲೂ ಅಲ್ಲಿ ಮೇನ್ ಡಿಬಾಸ್ ಫ್ಯಾನ್ಸಿಗೆ ಬೇಜಾರಾಗಿದ್ದು ನಾನು ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ನಾನು 2 ವಿಡಿಯೋ ತೆಗೆದು ನೋಡಿದ್ರೆ ನಾನು ಡಿಬಾಸ್ ಬಗ್ಗೆ ಏನು ಮಾತಾಡಿಲ್ಲ. ಸಾರ್ಕಾಸ್ಟಿಕಲಿ ಇನ್ನೂ ಸಪೋರ್ಟ್ ಮಾಡಿದ್ದೀನಿ. ನೀವೆಲ್ಲ ಬರೀ ಇದನ್ನ ನೋಡ್ತಾ ಇದ್ದೀರಾ, ಟ್ರೂ ಲವ್ನ ಯಾರು ನೋಡ್ತಾ ಇಲ್ಲ, ಈ ಥರ ಮಾತಾಡಿದ್ದೀನಿ. ಅವ್ರು ಅದನ್ನ ಅಫೆಂಡ್ ಆಗಿದ್ದಾರೆ. ಬಟ್ ನನ್ಗೆ ಯಾವುದು ಹೇಟ್ ಕಾಮೆಂಟ್ ನನಗೆ ಅಫೆಕ್ಟ್ ಆಗೋ ಥರ ಆ ಥರ ಎಲ್ಲ ಬಂದಿಲ್ಲ. ಬಿಕಾಸ್ ಮೇನ್ಲಿ ನಾನೇನು ಮಾಡ್ತೀನಿ, ಪೋಸ್ಟ್ ಮಾಡ್ತೀನಿ. ಪೋಸ್ಟ್ ಮಾಡಿ ಒಂದು 5 ನಿಮಿಷ ಎಲ್ಲರಿಗೂ ಶೇರ್ ಮಾಡೋದು, ಸ್ಟೋರಿ ಹಾಕೋದು, ಇದೆಲ್ಲ ಮಾಡಿಬಿಟ್ಟು ಫೋನ್ ಆಫ್ ಮಾಡಿಬಿಡ್ತೀನಿ. ಇಲ್ಲ ಜಿಮ್ಗೆ ಹೋಗ್ಬಿಡ್ತೀನಿ, ಇಲ್ಲ ಪ್ರಾಕ್ಟೀಸ್ ಹಾಲ್ಗೆ ಹೋಗ್ಬಿಡ್ತೀನಿ. ನೋಡೋದೇ ಇಲ್ಲ ಈ ರಿಯಾಕ್ಷನ್ಸ್ನ. ಬಂದ್ಬಿಟ್ಟು ಒಂದು 2-3 hours ಆದಮೇಲೆ ಓಪನ್ ಮಾಡ್ತೀನಿ. ಓಕೆ. ಸೊ ಇವಾಗ ಇಷ್ಟೊಂದು ಕಂಟೆಂಟ್ ಆಗಿದೆ. ಕಂಟೆಂಟ್ ಮಾಡೋಕ್ಕಿಂತ ಮುಂಚೆ ಏನು ಥಾಟ್ ಪ್ರೊಸೆಸ್ ಇರುತ್ತೆ, ಹೆಂಗೆ ಸ್ಟ್ರೈಕ್ ಆಗುತ್ತೆ? ಮತ್ತೆ ಐಡಿಯಾ ಸ್ಟ್ರೈಕ್ ಒಂದೊಂದು ಥರ ಆಗುತ್ತೆ. ಕೆಲವೊಂದು ವೀಡಿಯೋಸ್ ನನ್ನ ತಲೆಯಲ್ಲಿರೋ ಸ್ಟೋರಿ ಬೇಸ್ಡ್ ಇರುತ್ತೆ. ಒಂದೊಂದು ನೀವು ಮಾಡಿದ್ರೆ ರ್ಯಾಪಿಡೋ ವಿಡಿಯೋ, ಅದಕ್ಕೇನು ಟೈಮ್ ಇಲ್ಲ. ಇವತ್ತು ನೋಡಿದ್ರು ಅದು ರೆಲೆವೆಂಟೇ. ಕರೆಕ್ಟ್. ಇವಾಗ ಅದು ಒಂಥರ ಅದನ್ನ ಯೋಚನೆ ಮಾಡಿ ಇಟ್ಟಿರ್ತೀನಿ. ಯಾವಾಗ ಸರಿ ಅನ್ಸುತ್ತೆ ಅವಾಗ ಶೂಟ್ ಮಾಡ್ಬಿಟ್ಟು ಹಾಕ್ಬಿಡ್ತೀನಿ. ಕೆಲವೊಂದು ಅಂದರೆ ಇವಾಗ ದರ್ಶನ್ ಟ್ರೆಂಡ್ ನಡೀತು ಸ್ವಲ್ಪ ದಿನ, IPL ಟೈಮಲ್ಲಿ ಒಂದು ಟ್ರೆಂಡ್ ನಡೀತಾ ಇರುತ್ತೆ. ಇದನ್ನೆಲ್ಲ ಅವಾಗವಾಗೆ ಕ್ಯಾಚ್ ಮಾಡಿಬಿಡ್ಬೇಕು. ಈ ಟ್ರೆಂಡ್ ಹೋಗೋಕೆ ಮುಂಚೆ ಮಾಡಿಬಿಡೋಣ, ಇದ್ರ ಮೇಲೆ ಒಂದು ವಿಡಿಯೋ ಏನಾರು ಆಗಲಿ ಅದು ಮಾಡಿಬಿಡೋಣ ಅಂತ. ಅದೊಂಥರ ಆಗುತ್ತೆ. ಇನ್ನೊಂದು ಆಡಿಯೋ ಟ್ರೆಂಡ್ಸ್ ನಡೀತಲ್ಲ, ಎಸ್ಥೆಟಿಕ್ ಆಗಿ ಅದು ಇದು ತೋಬಾ ನಡೀತಿತ್ತಲ್ಲ. ಕರೆಕ್ಟ್. ಈ ಥರ ಟ್ರೆಂಡ್ಸ್ ಬಂದಾಗ ಐ ಟ್ರೈ ಟು ಗೋ ಅಗೇನ್ಸ್ಟ್ ಇಟ್. ತೋಬಾ ಏನೋ ಸ್ಟೋರಿ ಹಾಕಿದೆ ಅನ್ಸುತ್ತೆ. ಈ ಥರ ಇರಿಟೇಟಿಂಗ್ ಟ್ರೆಂಡ್ಸ್ ಬಂದರೆ ಐ ಟ್ರೈ ಟು ಗೋ ಅಗೇನ್ಸ್ಟ್ ಇಟ್. ಎಲ್ಲರೂ ಈ ಥರ ಮಾಡ್ತಾ ಇರೋದ್ರೆ ಈ ಕಡೆಯಿಂದ ಮಾಡೋಣ ಒಂದು ಯಾವ್ದಾದ್ರು. ಆ ಕ್ಯಾಂಡಲ್ ಒಂದು ವಿಡಿಯೋ ಇದೆಯಲ್ಲ, ಕರೆಕ್ಟ್, ಕಿರಣ್ ಓದ್ತಾನಲ್ಲ, ಕರೆಕ್ಟ್. ಅದೆಲ್ಲ ಅದೇ ಟ್ರೆಂಡ್ ಅಗೇನ್ಸ್ಟ್ ಹೋಗಕ್ಕೆ ಒಂದು ಟ್ರೈ ಮಾಡೋದು ಒಂಥರ. ಇನ್ನೊಂದು ಗೋಯಿಂಗ್ ವಿತ್ ದ ಟ್ರೆಂಡ್. ಅಲ್ಲಿ ಎಲ್ಲರಿಗೂ ಆ ಟಾಪಿಕಲ್ಲಿ ಆ ಟಾಪಿಕ್ ಅಷ್ಟು ದೊಡ್ಡದಿದ್ರೆ ಕೇಳಿಸ್ಕೊಳಕ್ ಸಿಕ್ಕಾಬಟ್ಟೆ ಇರುತ್ತೆ. ಒಂದು RCB ಮ್ಯಾಚ್ ಗೆದ್ದಾಗ ಎಲ್ಲರೂ ಕೇಳಿಸ್ಕೊಳಕ್ ರೆಡಿ ಇರ್ತಾರೆ, ಏನು ಹೇಳಿದ್ರು. ಅದೊಂಥರ. ಇನ್ನೂ ಒಂದಿಷ್ಟು ಅದೇ ಸ್ಟೋರಿ ಬೇಸ್ಡ್ ನಂಗೆ. ಬಟ್ ಮೇನ್ಲಿ ಐಡಿಯಾಸ್ ಬರೋದು ಗಾಡಿ ಓಡಿಸೋ. ಅದೇ ಇದು ದರ್ಶನ್ದು ಹೆಂಗ್ ಸ್ಟ್ರೈಕ್ ಆಯ್ತು ಅಂತ. ದರ್ಶನ್ದು ಅದು ಸ್ಟ್ರೈಕ್ ಆಗ್ತಿರಲಿಲ್ಲ. ನಾನು ವಿಡಿಯೋ ತೋರಿಸ್ಬಿಡ್ತೀನಿ, ನೀನು ನೋಡಿರ್ತೀಯ. ಬಟ್ ಹಂಗೆ ನನ್ ಯಾವ್ದು ಫಸ್ಟ್ ಎಪಿಸೋಡ್ ಇದಲ್ವಾ? ಫಸ್ಟ್ ಎಪಿಸೋಡ್ ಇದು ಚೆನ್ನಾಗಿದೆ. ವೀಕ್ಷಕರೇ, ಬುದ್ಧಿ ಇಲ್ಲ ಸುದ್ದಿ ಇದೆಗೆ ಸ್ವಾಗತ ಸುಸ್ವಾಗತ. ನಿಮ್ಗೆ ಅನ್ಸ್ತಾ ಇರ್ಬೋದು ಇವರು ವೈಷ್ಣೋದೇವಿ ಮತ್ತೆ ಜಮ್ಮು ಕಾಶ್ಮೀರ. ಇದಲ್ಲ, ಒಂದ್ ನಿಮಿಷ, ಇದು ಮೇನ್ಲಿ ದರ್ಶನ್ ಅನ್ಸುತ್ತೆ. ಇಲ್ಲ ಜಲ್ಗಾರ ಅಂತ ಹಾಕ್ಬೇಡಿ, ಕೊಲೆಗಾರ ಅಂತ ಹಾಕಿ. ಆಮೇಲೆ ಇವ್ರದ್ದು ಪ್ರಜ್ವಲ್ ರೇವಣ್ಣ ಅವ್ರದ್ದು ಮೋಜುಗಾರ ಸೊಗಸುಗಾರ. ನಮಸ್ಕಾರ ವೀಕ್ಷಕರೇ, ಬುದ್ಧಿ ಇಲ್ಲ ಸುದ್ದಿ ಇದೆ ಸೆಕೆಂಡ್ ಎಪಿಸೋಡ್ಗೆ ಸ್ವಾಗತ ಸುಸ್ವಾಗತ. ಈ ಕೇಸಲ್ಲಿ ನೀವು ಬರೀ ಒಂದು ಮರ್ಡರ್ ನ ಮಾತ್ರ ನೋಡ್ತಾ ಇದ್ದೀರಾ. ಆ ಮರ್ಡರ್ ಹಿಂದೆ ಇರೋ ಒಂದು ಟ್ರೂ ಲವ್ ನ ನೀವು ಯಾರು ನೋಡ್ತಾ ಇಲ್ಲ. ಒಂದು ಟ್ರೂ ಲವ್, ಒಂದು ಪವಿತ್ರವಾದ ಒಂದು ಪ್ರೀತಿ ಇದೆಯಲ್ಲ. ಇತ್ತೀಚೆಗೆ ಸಾಕಷ್ಟು ಗಾಳಿ ಸುದ್ದಿಗಳು ಕೇಳಲಿಕ್ಕೆ ಸಿಗ್ತಾ ಇದೆ. ಏನಂದ್ರೆ ಪವಿತ್ರ ಗೌಡ ಅವರಿಗೆ ಒಂದು ಅಂದ್ರೆ ಇದು ಫಸ್ಟ್ ಪಾರ್ಟ್ ಶುರು ಮಾಡಿದ್ದೆ ಬೇರೆ ಇಂಟೆನ್ಷನ್ ಅಲ್ಲಿ. ಕವರ್ ಮಾಡ್ಬೇಕಾಗಿದ್ದೆ ನಾನು ಮೇನ್ಲಿ ಅಲ್ಲಿ ದೇಶ ಇಡೀ ಏನೇನೋ ನಡೀತಾ ಇದೆ, ಎಲ್ಲೆಲ್ಲೋ ಅಟ್ಯಾಕ್ ಆಗ್ತಾ ಇದೆ. ನಮ್ ಕನ್ನಡ ನ್ಯೂಸ್ ಅವ್ರು ಬರೀ ದರ್ಶನ್ ಹಿಂಗಾಯ್ತು, ದರ್ಶನ್ ರಕ್ತ ಕಂಡಿರುವಂತ ಒಂದು ಸೆಗ್ಮೆಂಟೇ ಓಡಿಸ್ತಾ ಇದಾರೆ. ಒಂದ್ಸತಿನೂ ಕವರೇ ಮಾಡ್ಲಿಲ್ಲ. ಟೆರರಿಸ್ಟ್ ಅಟ್ಯಾಕ್, ಇನ್ನೊಂದು ಇದು ವೈಷ್ಣವ ದೇವಿದು ಅಟ್ಯಾಕ್, ಇವೆಲ್ಲ ಕವರ್ ಏನ್ ಮಾಡ್ತಾವ್ರು ಇವರು ಅಂತ ಬರೀ ಅದೊಂದೇ ಕ್ಲಿಪ್ ಪೋಸ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಆಮೇಲೆ ಇನ್ನ ಡೈವರ್ಸು ನಡೀತಾ ಇದೆಯಲ್ಲ, ಅದ್ರೂ ತೋರಿಸ್ತಾವ್ರಲ್ಲ. ಚಂದನ್ ಶೆಟ್ಟಿದು, ಯುವರಾಜ್ ಕುಮಾರ್ದು 2-3 ಅವರ್ ಸೆಗ್ಮೆಂಟ್ ಅದು ಪೂರ್ತಿ. ಚಂದನ್ ಶೆಟ್ಟಿ ನೀವು ಅವ್ರು ಡೈವರ್ಸರ್ ಆಗ್ಲಿ ಏನಾರಾಗ್ಲಿ ಜನರಿಗೆ ಏನ್ ಮಾಡಕ್ಕಿದೆ. ಅವ್ನ್ ಪಾಪ ಪ್ರಪೋಸ್ ಮಾಡಿದಾಗ ಅಪೋಸ್ ಮಾಡಿದ. ಅವ್ನ್ ಮಾಡಿದ ತಪ್ಪೇ ಇರ್ಬೋದು. ಅವತ್ತು ಒಂದ್ 4 ಅವರ್ ಓಡಿಸಿದ್ರೆ ಅದನ್ನ, ಇವಾಗ ಒಂದ್ 4 ಅವರ್ ಓಡಿಸಿ ತೋರ್ಸ್ಬೇಕಾಗಿರೋದು ತೋರಿಸಿ ನ್ಯೂಸ್ ಚಾನಲ್ ಅಲ್ಲಿ ಇರಿಟೇಟ್ ಆಗೋಗುತ್ತೆ ಅಂತ ಹಂಗ್ ಶುರು ಮಾಡಿದೆ.
ಅವತ್ತು ದರ್ಶನ್ ಹಾಕೋದು ಐಡಿಯಾನೇ ಇರಲಿಲ್ಲ. ಸರಿ ಇದು ಓಡ್ತೈತಲ್ಲ ಸುಮ್ಮನೆ ಒಂದು ಬಿಟ್ಬಿಟ್ಟು ನೋಡೋಣ. ಆ ಇಡೀ ವಿಡಿಯೋ ಎಲ್ಲಾರ ರಿಯಾಕ್ಷನ್ ಬಂದಿದೆ ದರ್ಶನ್ ಸೆಗ್ಮೆಂಟ್ಗೆ. ಅದಕ್ಕೆ ಎಪಿಸೋಡ್ 2 ಆಯ್ತು. ಎಪಿಸೋಡ್ 2ಗೆ ಫುಲ್ ಬ್ರೂಟಲ್ ಆಗಿ ಮಾಡ್ಬಿಡೋಣ ಆಗಿದಾಗ್ಲಿ. ಯಾರು ಓಡಿಯಕ್ಕೆ ಬಂದ್ರು ಪರವಾಗಿಲ್ಲ, ಯಾರು ಶೆಡ್ಡಿಗೆ ಕರ್ಕೊಂಡೋದ್ರು ಪರವಾಗಿಲ್ಲ, ಬ್ರೂಟಲ್ ಆಗಿ ಆಗ್ಬಿಡೋಣ ಅಂದ್ಬಿಟ್ಟು ಅದಕ್ಕೆ ಆಕ್ಚುಲಿ ಬರದೆ. ಜನ ಇಷ್ಟಪಟ್ರು ಅದನ್ನ. ಅವು ಸಿಕ್ಕಾಬಟ್ಟೆ. ನಂಗೆ ಆಕ್ಚುಲಿ ನಂಗೆ ಇಡೀ ನಾನು ಹಾಕಿರೋ ಅಷ್ಟು ವೀಡಿಯೋಸಲ್ಲೂ ನಂಗೆ ಇವಾಗ ಫೇವ್ರೇಟ್ ಅಂದರೆ ಅವೆರಡೆ. ಅದು ವ್ಯೂಸ್ ವೈಸ್ ಅಷ್ಟು ಹೋಗಿರದೇ ಇರ್ಬೋದು, ಬಟ್ ನನಗೆ ಎಷ್ಟು ಜನ ಕೇಳಿದ್ದಾರೆ ಅಂದರೆ, ಇದೊಂದು ಹೆಸರು ತೊಗೊಳಲ್ಲ, ಬಟ್ ಒಬ್ಬರು ರಿಪೋರ್ಟರ್, ಒಂದು ನ್ಯೂಸ್ ಚಾನಲ್ ರಿಪೋರ್ಟರ್ ನಮ್ಮ ಮನೆ ಹತ್ರ ಟೀ ಕುಡಿತಾ ಇದೆ. ನಾನು ಹೇಳಿದ್ನ ದರ್ಶನ್ ವಿಡಿಯೋ ಮಾಡ್ಬೇಕಂತ ಐಡಿಯಾ ಬಂದಿದ್ದೆ. ನನ್ನ ಸುತ್ತಮುತ್ತ ಎಲ್ಲರೂ ಅದೇ ಮಾತಾಡ್ತಾ ಇದ್ದಾರೆ. ನಮ್ಮ ಮನೆ ಹತ್ರ ಒಂದು ಟೀ ಅಂಗಡಿ ಇದೆ, ಅಲ್ಲಿ ನಾನು ಆ ಆಂಟಿ ಜೊತೆ ಮಾತಾಡ್ತಾ ಇದ್ದೆ. ಏನಪ್ಪ ಇವ್ನು ಹಿಂಗೆ ಮಾಡ್ಬಿಟ್ಟಿದ್ದಾನೆ ದರ್ಶನ್, ಅವ್ರ ನ್ಯೂಸಲ್ಲಿ ಅದೇ ಓಡ್ತಾ ಇತ್ತು. ನಾನು ಅವರು ಒಂದು 15 ನಿಮಿಷ ಮಾತಾಡಿದ್ವಿ ಅದ್ರ ಬಗ್ಗೆ. ಒಬ್ರು ನ್ಯೂಸ್ ರಿಪೋರ್ಟರ್ ಬಂದ್ರು ಅಲ್ಲಿ ಟೀ ಕುಡಿಯೋಕ್ಕೆ, ಫಾರ್ಮರ್ ನ್ಯೂಸ್ ರಿಪೋರ್ಟರ್, ಎಲ್ಲರಿಗೂ ಫೆಮಿಲಿಯರ್, ವೆರಿ ಫೇಮಸ್. ಬಂದರು. ಅವ್ರ ಆಂಟಿ ಸುಮ್ಮನೆ ಕೇಳಿದರು, ಸರ್ ನಿಮಗೆ ಗೊತ್ತಿರುತ್ತಲ್ಲ ಸರ್, ಹೇಳಿ ಇವಾಗ ಏನು ನಡೀತದೆ ಕೇಸ್ದು. ಅವರು ಮೇಡಮ್ ಹಂಗೆಲ್ಲ ಹೇಳೋಕ್ಕಾಗಲ್ಲ, ನಾವು ಹೇಳ್ಬಿಟ್ರೆ ನೋಡಿ ಇಲ್ಲಿ ವೈರಲ್ ಮಾಡಿಬಿಡ್ತಾರೆ ನನ್ನ ಕಡೆದು. ನಾನು ಶಾಕು. ಸರ್ ಏನು ಹೇಳ್ತಿದ್ದೀರಾ ಸರ್, ನೋಡಿದ್ವಿ ಸರ್ ನಿಮ್ಮ ವಿಡಿಯೋನ ಅಂತ. ನಾನು ಸತ್ನ ಹಂಗಾದ್ರೆ ಶೆಡ್ಡಿನ ನಾನು ಫಿಕ್ಸು ಅಂದ್ಕೊಂಡೆ. ಸರ್ ಫಾಲೋ ಮಾಡ್ತಾ ಇದ್ದೀರಾ ಸರ್? ಇಲ್ಲ ಫಾಲೋ ಮಾಡ್ತಿಲ್ಲ, ನಮ್ಮ ನ್ಯೂಸ್ ಚಾನಲ್ ಗ್ರೂಪಲ್ಲಿ ಯಾರೋ ಕಳಿಸಿದ್ರು, ನೋಡ್ತಾ ಇದ್ವಿ. ಸೊ ಅಲ್ಲಿ ತನಕ ನಾನು ಅಲ್ಲಿ ತನಕ ಹೋಗಿದೆ. ಬಟ್ ವ್ಯೂಸ್ ಇರೋದು 30,000-40,000 ಏನೋ ಇದೆ. ಸೊ ಅವ್ರು ಕೇಳಿದ್ರು. ಯಾರು ನ್ಯೂಸ್ ರಿಪೋರ್ಟರ್ ಯಾರು? ಹೆಸರು ಬೇಡ. ಕಾಂಪ್ಲಿಮೆಂಟ್ ಕೊಟ್ಟಿರ್ತಾನೆ ನಿನಗೆ, ಇನ್ನೇನು ಮಾಡಿದ್ರು? ಕಾಂಪ್ಲಿಮೆಂಟ್ ಕೊಟ್ಟರು, ಬಟ್ ಯಾವ ನ್ಯೂಸ್ ಚಾನಲ್? ಅವ್ರಿಗೆ ಅವರೇ ಲೀಗಲ್ ಇಶ್ಯೂಸ್. ನಾನು ಕೇಳಿದೆ ಅವಾಗ, ಸೆಕೆಂಡ್ ಎಪಿಸೋಡ್ ಶೂಟ್ ಆಗಿರಲಿಲ್ಲ ಸರ್, ಒಂದೇ ಒಂದು ಕ್ಲಿಪ್ ರೆಕಾರ್ಡ್ ಮಾಡ್ಕೊಂಡ್ಬಿಡ್ತೀನಿ, ಸೆಕೆಂಡ್ ಎಪಿಸೋಡ್ಗೆ ಬೇಕು ಸರ್. ಹಂಗೆಲ್ಲ ಮಾಡಂಗಿಲ್ಲಪ್ಪ, ದರ್ಶನ್ ಕರಿಯರ್ ನಂದು ಮುಗಿಸ್ಬಿಡ್ತೇನೆ ಅವನು. ಇಲ್ಲ ಯಾವ ನ್ಯೂಸ್ ಚಾನಲ್ ಅದು? ನ್ಯೂಸ್ ಚಾನೆಲ್ ನಂಗೆ ಗೊತ್ತಿಲ್ಲ, ಬಟ್ ಅವರು ವೆರಿ ಫೇಮಸ್. ಓಕೆ. ಸೊ ಅದಾದಮೇಲೆ ನಮ್ಮ ಅಕ್ಕನ ಮಗನ ಬರ್ಡೇ ಇತ್ತಲ್ಲ, ಅವತ್ತು ಸಿಕ್ಕಿರೋರೆಲ್ಲ ಫ್ಯಾಮಿಲಿಯಲ್ಲಿ ಏನು ವಿಡಿಯೋ ಮಾಡಿದ್ವು ನೀನು, ಸಖತ್ತಾಗಿ ಮಾಡಿದ್ಯಾ, ರಿಪೋರ್ಟರ್ ಆಗ್ಬಿಡು ನೀನು, ಹಂಗೆ ಹಿಂಗೆ. ನಮ್ಮಪ್ಪನೂ ನೋಡಿರಲ್ಲ, ಉರ್ಸ್ತಾ ಇದ್ರಲ್ಲ. ಅದಕ್ಕೆ ನಾನು ಕೇಳಿದ್ದು ಅವಾಗನೇ ಫಸ್ಟ್ ಪಾರ್ಟಲ್ಲಿ, ನೋಡಿಲ್ಲ ಅಂದರೆ ಫಸ್ಟ್ ಪಾರ್ಟಲ್ಲಿ ಪ್ರಶ್ನೆ ಕೇಳಿದ್ದೀನಿ, ನಿಮ್ಮ ಅಪ್ಪಯಿಂದ ಬಂದಿದೆ ಅಂತ. ಈ ಒಂದು ಬುದ್ಧಿ ಇಲ್ಲ ಸುದ್ದಿ ಇದೆ ಆ ಟೈಟಲ್. ಅವರಪ್ಪ ಮೀಟ್ ಮಾಡಿದಾಗ ಕೇಳಿದೆ, ಅಂಕಲ್ ಏನೋ ಹೊಸದ್ ಮಾಡಿದ. ಅದೇ ಬುದ್ಧಿ ಇಲ್ಲ ತಲೆಯಲ್ಲಿ ಅದ್ದಿ ಇದೆ ಅವರಪ್ಪ. ಅಲ್ಲಿ ಅವರಪ್ಪನ ಇವ್ರ ಅಂಕಲ್ ಕಾಮಿಕ್ ಟೈಮಿಂಗ್ ಸಿಕ್ಕಾಬಟ್ಟೆ. ಅವ್ರಿಗೆ ಅವಾಗ ನಮ್ಗಿರೋಷ್ಟು ಅವ್ರಿಗೆ ಆಕ್ಸೆಸ್ ಇದ್ದಿದ್ರೆ ಕಾಂಟೆಂಟ್ ಕ್ರಿಯೇಷನ್ಗೆ, ಮೀಡಿಯಾಗೆಲ್ಲ ಅವರೆಲ್ಲೋ. ಇಲ್ಲ ಸ್ಟ್ಯಾಂಡ್ ಅಪ್ ಕಾಮಿಡಿ ಒಂದು ಮಾಡಿಸ್ಬೋದು ಅನ್ಸುತ್ತೆ. ಮಾಡಿಸ್ಬೋದು. ನಾನು ಯಾವ ಥರ ಮಾಡಿದರೆ ಪಕ್ಕ ಕರ್ಸ್ತೀನಿ ಒಂದಿನ. ಸೊ ಇವಾಗ ಈ ಸೆಗ್ಮೆಂಟ್ ಇದಾಯಿತು. ಇದು ನೆಕ್ಸ್ಟು ಇವಾಗ ಒಂದು ಟಾಪಿಕ್ಕು ಯಾರೂ ಮಾತಾಡಲ್ಲ ಇವಾಗ, ಕಾಂಟೆಂಟ್ ಕ್ರಿಯೇಟರ್ಸು ಎಲ್ಲರೂ ನಗ್ತಾ ಇರ್ತಾರೆ. ನೀ ಹೇಳಿತಾರ ಸ್ಟ್ರಗಲು. ಬಟ್ ಈ ಡಿಪ್ರೆಸ್ ಆಗಿರೋ ಟೈಮ್ಸು ಇದೆಯಾ? ಈ ಮೆಂಟಲ್ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಒಬ್ಬ ಮನುಷ್ಯರಾಗಲಿ, ಒಬ್ಬ ಕಾಂಟೆಂಟ್ ಕ್ರಿಯೇಟರ್ಗೆ ಆಬ್ವಿಯಸ್ಲಿ ಸಿಕ್ಕಾಬಟ್ಟು. ಅಂದರೆ ಇಟ್ ಡಿಪೆಂಡ್ಸ್. ನಿಮ್ಮ ಕಾಂಟೆಂಟೇ ಬರೀ ಅಂದರೆ ಯಾವ್ದಾದ್ರು ಒಂದು ಟಾಪಿಕ್ ಬಗ್ಗೆ ಮಾತಾಡೋದಿದೆ, ಅಥವಾ ಏನಂತಾರೆ ಆಲ್ರೆಡಿ ಇರೋ ವಿಷಯದಲ್ಲೇ, ಅಂದರೆ ಇನ್ಫಾರ್ಮೇಷನ್ ವೀಡಿಯೋಸ್ ಇರೋದು, ಧ್ರುವರಾಟಿ ಇವ್ರದ್ದೆಲ್ಲ. ಅವ್ನ ಕಾಂಟೆಂಟ್ ಇರೋದು ಏನಂದರೆ ರಿಸರ್ಚ್ ಮಾಡು, ಅದನ್ನು ಹೇಳು. ಬಟ್ ನಂಗೆ ಆಗಲ್ವಲ್ಲ, ನಾನೊಂದು ಟೋನಲ್ಲಿ ಹೇಳ್ಬೇಕು ಅದನ್ನ, ಒಂದು ಮಕ್ಕದಲ್ಲಿ ಒಂದು ಸ್ಮೈಲ್ ಇರಬೇಕು. ಕರೆಕ್ಟ್. ಕಾಮಿಡಿ ಮಾಡಕ್ ಆಬ್ವಿಯಸ್ಲಿ ಒಂದು ಮೂಡ್ ಇರಬೇಕು. ಎಲ್ಲ ಮೂಡಲ್ಲೂ ನಾನು ತಮಾಷೆ ಮಾಡೋಕ್ಕಾಗಲ್ಲ. ಸೊ ಮೆಂಟಲ್ ಹೆಲ್ತ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೆ ಅಟ್ಮಾಸ್ಫಿಯರೇ ಕ್ರಿಯೇಟ್ ಆಗಲ್ಲ ಮೈಂಡಲ್ಲಿ, ನೀವು ಬೇರೆ ಏನೇನೋ ಯೋಚನೆ ಮಾಡ್ತಾ ಇದ್ದಾರೆ. ಫಾರ್ ಕಾಂಟೆಂಟ್ ಕ್ರಿಯೇಟರ್ಸು ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಆ್ಯಂಡ್ ಆಡಿಯನ್ಸ್ ಡಸಂಟ್ ಕೇರ್. ನೀವು ಆಡಿಯನ್ಸಿಗೆ ನೀವು ಎಷ್ಟೇ ಸ್ಟೋರಿ ಹಾಕಿ, ನನ್ನ ಮೆಂಟಲ್ ಹೆಲ್ತ್ ಹಿಂಗಾಗಿದೆ, ಅವೆಲ್ಲ ಬೇಡ ಗುರು, ವಿಡಿಯೋ ಕೊಡ್ತೀಯಾ ಕೊಡು. ನಾನಿಲ್ಲ ಅಂದ್ರೆ ಇನ್ನೊಬ್ಬ, ನಾನು ವಿಡಿಯೋ ಹಾಕಿಲ್ಲ ಅಂದ್ರೆ ಇನ್ನೊಬ್ಬನ ವಿಡಿಯೋ ನೋಡ್ತಾರಷ್ಟೇ. ನೋಬಡಿ ಕೇರ್ಸ್ ಇನ್ ದ ನಾಟ್ ಅಬೌಟ್ ಕಾಂಟೆಂಟ್ ಕ್ರಿಯೇಟರ್, ಮೀಡಿಯಾ ಇಂಡಸ್ಟ್ರಿಲೇ ಅಷ್ಟೇ. ಯಾವ್ದಾರ ಒಬ್ಬ ಆಕ್ಟರ್ ಡಿಪ್ರೆಷನ್ಗೆ ಹೋಗಿದ್ದಾನೆ ಅಂತಂದ್ರೆ ಜನ ಯಾಕೆ ಕೇರ್ ಮಾಡ್ತಾರೆ? ಇನ್ನೊಂದು ಫಿಲ್ಮ್ಗೆ ಹೋಗ್ತಾರೆ, ಅಥವಾ ನೆಟ್ಫ್ಲಿಕ್ಸ್ ಅಲ್ಲಿ ಇನ್ನೊಂದು ಫಿಲ್ಮ್ ನೋಡ್ತಾರೆ. ನೋಬಡಿ ಕೇರ್ಸ್ ಅಬೌಟ್ ದ ಆರ್ಟಿಸ್ಟ್ ಪೇನ್ ಆರ್ ವಾಟ್ ಎವರ್ ಇಟ್ ಇಸ್. ಆ್ಯಂಡ್ ಐ ಫೀಲ್ ವಿ ಶುಡಂಟ್ ಟೆಲ್ ಇಟ್ ಟು ದೆಮ್ ಆಲ್ಸೋ. ನಮ್ಮ ಕೆಲಸ ಏನು, ಅವ್ರನ್ನ ಎಂಟರ್ಟೈನ್ ಮಾಡಬೇಕು, ಅವ್ರನ್ನ ಎಂಟರ್ಟೈನ್ ಮಾಡೋದಂಕ ಅಷ್ಟೇ ನಮ್ಮ ಕೆಲಸ. ಸೊ ಇವತ್ತು ಹೇಳಿ ಯಾವ್ದಾದ್ರು ಒಂದು ಮೊಮೆಂಟು ಭಾರಿ ಡಿಪ್ರೆಸ್ ಆಗಿದೆ, ಭಾರಿ ಮೆಂಟಲ್ ಹೆಲ್ತ್ ಇದಾಗಿದೆ ಅಂದ್ರೆ ಒಂದು ವಿಡಿಯೋ ಪೋಸ್ಟ್ ಮಾಡಬೇಕು ಅಂತ ಯಾವುದೋ ಒಂದು ಸೆಗ್ಮೆಂಟಲ್ಲಿ. ಇದು ಟು ಬಿ ಹಾನೆಸ್ಟ್ ಒಂದು ಲಾಸ್ಟ್ 3-4 ಮಂತ್ಸ್ ಅಂತೂ ಸಿಕ್ಕಾಬಟ್ಟೆ ಕಷ್ಟ ಆಯ್ತು ನಂಗಂದು. ಮೇನ್ಲಿ ಏನಕ್ಕಂದರೆ ಕೆಲಸ ಹುಡುಕ್ತಾ ಇಲ್ಲ ನಾನು. ಬಟ್ ಅದೇ ಇಂಜಿನಿಯರಿಂಗ್ ಮುಗೀತು, ತುಂಬ ಫ್ರೀ ಟೈಮ್ ಇದೆ. ಇಂಜಿನಿಯರಿಂಗ್ ಟೈಮಲ್ಲಿ ಇಡೀ ದಿನ ಪ್ಯಾಕ್ಡ್ ಇರ್ತಾಯಿತ್ತು. ಕಾಲೇಜ್ಗೆ ಹೋಗು, ಪ್ರಾಕ್ಟೀಸ್ ಮಾಡು, ಮನೆಗೆ ಬರೋದೇ ರಾತ್ರಿ ಆಗೋಗ್ತಿತ್ತು, ಬಂದು ಮಲ್ಕೋ, ಟೈಮ್ ಇರ್ತಿರಲಿಲ್ಲ ಯೋಚನೆ ಮಾಡೋಕ್ಕೆಲ್ಲ. ಇವಾಗ ಇಡೀ ದಿನ ಖಾಲಿ ಇದೆ. ಆ್ಯಂಡ್ ನಾವು ಐ ಆಮ್ ಟೇಕಿಂಗ್ ದಿಸ್ ಆಸ್ ಅ ಕರಿಯರ್, ಕಾಂಟೆಂಟ್ ಕ್ರಿಯೇಷನ್. ಸೊ ಇಡೀ ದಿನ ಖಾಲಿ ಇರ್ತೀನಿ, ಬರೀ ಇದನ್ನೇ ಯೋಚನೆ ಮಾಡೋದು,
ಈ ಬುದ್ಧಿ ಇಲ್ಲ ಸುದ್ದಿ ಇದೆ ಎಪಿಸೋಡ್ 1 ಇದೆಯಲ್ಲ, ಅದನ್ನ ಯಾರು ಗಮನಿಸಿದ್ರು ಬಿಟ್ರು, ನಾನು ಅದನ್ನ ಶೂಟ್ ಮಾಡಿದ್ದು ಮಂಡೇ, ಪೋಸ್ಟ್ ಮಾಡಿದ್ದು ಫ್ರೈಡೇನೋ ಸ್ಯಾಟರ್ಡೇನೋ. ಅದು ಶೂಟ್ ಮಾಡಕ್ಕೆ ಅರ್ಧ ಗಂಟೆ ಮುಂಚೆ ತನಕ ನಾನು ಅಳ್ತಾ ಇದ್ದೀನಿ. ಐಡಿಯಾ ಬರ್ತಾ ಇದೆ ತಲೆಯಲ್ಲಿ, ಬಟ್ ಐ ವಾಸ್ ಗೋಯಿಂಗ್ ಥ್ರೂ ಲಾಟ್ ಆಫ್ ಥಿಂಗ್ಸ್ ಆನ್ ಅ ಪರ್ಸ್ನಲ್ ಲೆವೆಲ್. ತುಂಬ ಏನೇನೋ ತಲೆಯಲ್ಲಿ ವಿಷಯಗಳು ನಡೀತಾ ಇತ್ತು. ಅದು ಹೆಂಗಾಗ್ಬಿಟ್ಟಿದೆ ಅಂದರೆ, ಆ ಫೇಸ್ ನಮ್ಮ ಮನೇಲೂ ಯಾರು ಇರ್ತಾ ಇರಲಿಲ್ಲ, ನಾನು ಒಬ್ಬನೇ ಇರ್ತಾ ಇದ್ದೆ. ಆ್ಯಂಡ್ ವಿ ಮೆನ್ ಫಾರ್ ಸಮ್ ರೀಸನ್ ವಿ ಫೀಲ್ ಲೈಕ್ ವಿ ಶುಡಂಟ್ ಟೇಕ್ ಹೆಲ್ಪ್. ಎಷ್ಟೇ ಬೇಜಾರಿರಲಿ, ಎಷ್ಟೇ ನೋವು ಇರಲಿ, ಎಲ್ಲ ಮೆನ್ಗೆ ಏನು ಅನ್ಸುತ್ತೆ ಅಂತಂದರೆ, ನಾವು ಎಲ್ಲಿ ವೀಕ್ ಕಾಣಿಸ್ಬಿಡ್ತೀವಿ ಹತ್ಬಿಟ್ರೆ, ಎಲ್ಲಿ ಜನರು ನನ್ನ ಇವನೇನು ಇಷ್ಟಿಷ್ಟು ಕಳ್ತಾನೆ, ನೀನೇನು ಹುಡುಗಿನ ನೀನು ಯಾಕೆ ಕಳ್ತೀಯ, ಈ ಥರ ಎಲ್ಲಿ ಹೇಳ್ಬಿಡ್ತಾರೆ ಅಂತ. ನೋಬಡಿ ಟೇಕ್ಸ್ ಹೆಲ್ಪ್, ನಾಟ್ ಡಿಡ್ ಐ. ನಾನು ಯಾರಿಗೂ ಹೆಲ್ಪ್ ನಾನು ಸೊ ಕಂಟಿನ್ಯೂಸ್ ಆಗಿ ಅಳ್ತಾನೆ ಇದ್ದೆ. ಆ ವಿಡಿಯೋ ಐಡಿಯಾ ಬಂದಾಗೂ ಅಳ್ತಾ ಇದ್ದೀನಿ. ಸರಿ, ಇದನ್ನು ಸ್ವಲ್ಪ ಯೋಚನೆ ಮಾಡೋಣ ಅಂತ ಹೊರಗಡೆ ಹೋದೆ ಟೀ ಅಂಗಡಿ ಹತ್ರ, ಅಲ್ಲೂ ಅಳ್ತಾನೆ ಇದ್ದೀನಿ. ಯೋಚನೆ ಮಾಡದೆ ಬಂದೆ. ಇದ್ರದ್ದು ಒಂದಿಷ್ಟು ನನ್ನ ಫೋನಲ್ಲಿದೆ BTS. ನಾನು ಶೂಟ್ ಮಾಡ್ತಾ ನಂಗೆ ಇನ್ನು ಮಧ್ಯದಲ್ಲಿ ನಾನು ಅದನ್ನ ನಿಲ್ಲಿಸ್ತಾ ಇದ್ದೀನಿ, ಆಗ್ತಾನೆ ಇಲ್ಲ ನನಗೆ. ಅಷ್ಟು ಅಂದರೆ ಏನು ಯಾರ್ದು ಸಿಂಪತಿಗೋಸ್ಕರ ಏನು ಹೇಳ್ತಾ ಇಲ್ಲ, ದಿಸ್ ಇಸ್ ದ ಫ್ಯಾಕ್ಟ್. ಹಾಫ್ ಆನ್ ಅವರ್ ಮುಂಚೆ ತನಕ ಸಿಕ್ಕಾಪಟ್ಟೆ ಹೇಳ್ತಾ ಇದ್ದೆ. ಆಮೇಲೆ ಹೋಗ್ಬಿಟ್ಟು ನಾನು ಡಿಸೈಡ್ ಮಾಡ್ತಾ ಇಲ್ಲ, ನಾನು ಇದನ್ನು ಕರಿಯರಾಗಿ ತೊಗೊತಾ ಇದ್ದೀನಿ, ಸ್ವಲ್ಪ ಸೀರಿಯಸ್ ಆಗಬೇಕು ಇದ್ರ ಬಗ್ಗೆ. ಇವತ್ತಲ್ಲ ಅಂದರೆ ಇನ್ನು ಯಾವಾಗ ಮಾಡಲಿ, ಟಾಪಿಕ್ ಹೋಗ್ಬಿಡುತ್ತೆ ನಂಗೆ ಅದು. ದ್ಯಾಟ್ ವಾಸ್ ದ ಮೂಮೆಂಟ್. ಅವಾಗ ಹಾಕ್ಬೇಕಂದ್ರೆ ಅವಾಗ ಹಾಕ್ಬೇಕು. ಸೊ ಹೋದೆ, ಮುಖ ಈಗ ನೀಟಾಗಿ ತೊಳ್ಕೊಂಡು, ಐ ಹ್ಯಾಡ್ ಟು ಪುಟ್ ಅ ಬ್ರೇವ್ ಫೇಸ್ ಆನ್. ಆ ಮೋಡಿಗೆ ಬಂದೆ, ಕ್ಯಾಮ್ರಾ ಆನ್ ಮಾಡಿ ಬಂದ್ಬಿಟ್ಟು ಅದನ್ನು ಶೂಟ್ ಮಾಡಿ ಹಿಂಗೆ ಕಟ್ ಆಯಿತು. ಹಿಂಗೆ ಕಟ್ ಆದ ತಕ್ಷಣ ಹಂಗೆ ಬೆಡ್ ಮೇಲೆ ಮಲ್ಕೊಂಡೆ, ಮತ್ತೆ ಹೇಳ್ತಾ ಇದ್ದೀನಿ ನಾನು. ಹಂಗೆ ಒಂದು 4 ದಿನ ನಡೀತಂಗೆ. ಐ ಥಿಂಕ್ ಇಟ್ ವಾಸ್ ಫ್ರೈಡೇ. ಅವಾಗ ನೆನಪಾಯ್ತು, ಯಾರೋ ರಿಪ್ಲೈ ಮಾಡಿದ್ರು ಅನ್ಸುತ್ತೆ. ನಾನು ಮಂಡೇ ಸ್ಟೋರಿ ಹಾಕಿದ್ದೆ ಪೋಸ್ಟಿಂಗ್ ಸೂನ್ ಅಂತ. ಎಲ್ಲೋ ಪೋಸ್ಟಿಂಗ್ ಸೂನ್ ಅಂದ್ ನಾನೇ ನಮ್ಮ ಫ್ರೆಂಡ್ಸೇ ಎಲ್ಲೋ ಪೋಸ್ಟಿಂಗ್ ಸೂನ್ ಅಂದ್ಬಿಟ್ಟು ಹಾಕೇ ಇಲ್ಲ ಅಂದ್. ಆಮೇಲೆ ಕಿರಣಿಗೆ ಫೋನ್ ಮಾಡಿ, ಏನು ಮಾಡಲಿ ಇದನ್ನು ಎಡಿಟ್ ಮಾಡಲಾ ಹಾಕ್ಲಾ, ಚೆನ್ನಾಗಿದೆ ಯೋಚನೆ ಮಾಡಿ ಹಾಕಿದೆ. ಬಟ್ ಮೆಂಟಲ್ ಹೆಲ್ತ್ ತುಂಬ ನಾರ್ಮಲ್ ಆಗಿ ಜನರಲ್ ಬೇಸಿಸಲ್ಲೂ ಡಾನ್ಸ್ಗೂ ಅದು ಎಫೆಕ್ಟ್ ಆಗೋದು, ಸಿಕ್ಕಾಪಟ್ಟೆ ಎಫೆಕ್ಟ್ ಆಗುತ್ತೆ. ಅಂದರೆ ನಿಮ್ಮ ಆರ್ಟಿಸ್ಟಿಗೆ ಯೋಚನೆ ಮಾಡೋಕ್ಕೆ ಸ್ಪೇಸ್ ಇರಲ್ಲ. ನಾವು ಇನ್ ಅ ವೇ ಡಾನ್ಸ್ ಹೆಲ್ಪ್ಸ್ ಫೊಗೆಟ್ ಪೇನ್ ಆ್ಯಂಡ್ ಹೀಲ್ ಥ್ರೂ ದ ಪೇನ್. ಬಟ್ ಐ ಫೀಲ್ ಆ ಕ್ರಿಯೇಟರ್ ಸ್ಪೇಸ್ ಬರಲ್ಲ. ಒಂಥರ ಒಂದು ಅಟ್ಮಾಸ್ಫಿಯರ್ ಬೇಕು ಯೋಚನೆ ಮಾಡೋಕ್ಕೆ. ನೀವು ಇವಾಗ ಪ್ರಾಕ್ಟೀಸ್ ಹಾಲಲ್ಲಿ ನಾವು 10 ಜನ ಇದ್ದರೆ ಒಂದು ಕೊರಿಯೋ ಒಂಥರ ಬರುತ್ತೆ, ಒಬ್ಬರೇ ಇದ್ದಾಗ ಕೊರಿಯೋ ಇನ್ನೊಂದು ಥರ ಬರುತ್ತೆ. ಸೊ ಅಟ್ಮಾಸ್ಫಿಯರ್ ಬಿಲ್ಡ್ ಆಗಿಲ್ಲ ಅಂತಂದರೆ ಬರೋದೇ ಇಲ್ಲ. ನನಗೆ ಅದೇ, ನಾನು ಮುಂಚೆ ಇಂಜಿನಿಯರಿಂಗಲ್ಲಿ ಇದ್ದಾಗ ಡೈಲಿ ಇಂಥರ ಏನು ಇನ್ಸಿಡೆಂಟ್ಸ್ ಆಗ್ತಾ ಇತ್ತು, ನಮ್ಮ ಫ್ರೆಂಡ್ಸ್ ಜೊತೆ ಏನೋ ಮಾತಾಡಿದ್ವಿ, ನಗು ಬಂತು, ಅದನ್ನೇ ಶೂಟ್ ಮಾಡಾಕೋದು. ಇವಾಗ ಆ 3 ಮಂತ್ಸಲ್ಲಿ ನಂಗೆ ನಗುನೇ ಇರಲಿಲ್ಲ. ನಾನು ಇನ್ಸ್ಟಾಗ್ರಾಮಲ್ಲಿ ನಗ್ಸ್ತಾ ಇದ್ದೀನಿ, ಬೇರೆಯವ್ರನ್ನ ನಾನು ನಗ್ತಾ ಇಲ್ಲ. ನಾನು ಸ್ಟೋರೀಸು ಹಾಕ್ತಾ ಇದ್ದೆ ಒಂದಿಷ್ಟು, ಆಮೇಲೆ ಆ ಸ್ಟೋರೀಸ್ ಹಾಕೋದು ನಿಲ್ಲಿಸ್ಬಿಟ್ಟೆ. ಆ ಥರ ನಂಗೆ ಅದು ಹೆಂಗೆ ಅನಿಸ್ತಿತ್ತು ಅಂತಂದರೆ, ನಾನು ಸ್ಟೋರಿ ಹಾಕ್ಕೊಂಡ್ರೆ ನಾನು ನಂದೇನೋ ಶೇರ್ ಮಾಡ್ಕೊತಾ ಇದ್ದೀನಿ ಆ ಥರ ಅನಿಸ್ತಾಯಿದ್ದು. ಬಟ್ ಒಂದು ಪಾಯಿಂಟ್ ಆದಮೇಲೆ ಎಲ್ಲರೂ ಇರಿಟೇಟಿಂಗ್ ಆಗ್ತಾಯಿದೆ, ಮಚ್ಚಾ ಬೇಡ ಹಾಕ್ಬೇಡ ಸುಮ್ಮನೆ. ಆಮೇಲೆ ಕಿರಣ್ ಹೇಳ್ದ, ಆಡಿಯನ್ಸ್ಗೆ ಇವ್ನು ಸಿಂಪತಿ ಸೀಕ್ ಮಾಡ್ತಾ ಇದ್ದಾನೆ ಅಂತ ಅನ್ನೋ ಥರ ಅನಿಸ್ಬಾರ್ದು. ನಿನ್ನ ಕೆಲಸ ಏನು, ನೀನು ಎಂಟರ್ಟೈನ್ ಮಾಡ್ಬೇಕು, ಅದು ಮಾಡು ಸಾಕು. ಸೊ ಅದೇ, ಇಫ್ ಐ ಹ್ಯಾವ್ ಟು ಟೆಲ್ ಪೀಪಲ್ ಸಮಥಿಂಗ್ ದಟ್ ವಿಲ್ ಹೆಲ್ಪ್ ಈಸ್ ಯು ಶುಡಂಟ್ ಮೈಂಡ್ ಕ್ರೈಂಗ್. ಅಳೋದ್ರ ಬಗ್ಗೆ ಅಷ್ಟು ಯೋಚನೆ ಮಾಡಿಬಿಡಿ. ಹತ್ಬಿಟ್ರೆ ಯಾರು ಏನು ಅನ್ಕೊತಾರೋ. ನಾನು ಹೋಮ್ ಕಾರ್ ಮುಂದೆನೇ 1000 ಸತಿ ಹತ್ತೀನಿ, ಬ್ರೋ ಹಿಂಗೆ ಆಗೋಯ್ತು ಬ್ರೋ, ಏನು ಮಾಡಲಿ ಬ್ರೋ ಅದು ಇದು ಅಂತ. ಸೊ ಹ್ಯಾವ್ ಪೀಪಲ್ ಕ್ಲೋಸ್ ಟು ಯು. ನನಗೇನು ವರ್ಕ್ ಆಗಿದೆ ಅಂತಂದರೆ, ನಾನು ಇವಾಗೂ ರಾಯಚೂರಿಗೆ ಹೋಗಿದ್ದೆ, ಅದಕ್ಕೆ ನನಗೆ ಅಲ್ಲೋದ್ರೆ ನನ್ನ ರೂಟ್ಸ್ ಅಲ್ಲ ಅವೆಲ್ಲ, ಕಂಟೆಂಟ್ ಸಿಗುತ್ತೆ. ಕಂಟೆಂಟು ಸಿಗುತ್ತೆ. ಆಮೇಲೆ ಅಂದರೆ ಅಲ್ಲಿ ನಂದು LKG UKG ನೋಡಿರೋ ಜನ ಇದ್ದಾರೆ ಫ್ರೆಂಡ್ಸು. ನನಗೆ ಇಲ್ಲಿ ಪ್ರಾಬ್ಲಮ್ ಎಷ್ಟು ದೊಡ್ಡದು ಅನಿಸ್ತಾ ಇದೆಯೋ, ಅವ್ರಿಗೆ ಏನು ಇದಕ್ಕೆಲ್ಲ ತಲೆಗೆಡ್ಸ್ಕೊಂತೀಯ, ನೀನು ಮುಂಚೆ ಹೆಂಗಿದೆ ಹೇಳು ಅಂತಂತಾರೆ. ಇಟ್ ಮೇಕ್ಸ್ ಯು ಗೋ ಬ್ಯಾಕ್ ಟು ದ ಪ್ರೀವಿಯಸ್ ವರ್ಷನ್ ಹೂ ವಾಸ್ happier, who was better, who's dealing with things in a better way. So I feel ಎಲ್ಲರಿಗೂ, if you want to grow, make your roots stronger. ಅಲ್ಲಿ ರಾಯಚೂರಿಗೆ ಹೋದಾಗ ಅದೇ ಸ್ವಲ್ಪ ಸ್ಪೇಸ್ ಇರುತ್ತೆ. ಸಿಕ್ಕಾಪಟ್ಟೆ ಹಾವುಗಳನ್ನ ಹಿಡಿಯಕ್ಕೆ ಹೋಗ್ತೀಯ? ಹಾವುಗಳೆಲ್ಲ ಹಿಡಿಯಕ್ಕೆ ಹೋಗ್ತೀವಿ. ಅದನ್ನೆಲ್ಲ ಪ್ಲೀಸ್ ಪೋಸ್ಟ್ ಮಾಡಬೇಡಿ. ಫಾರೆಸ್ಟ್ ಡಿಪಾರ್ಟ್ಮೆಂಟವರೆಲ್ಲ ಬಂದು ಹಿಡ್ಕೊಂಡು ಹೋಗ್ತಾರೆ. ರೆಸ್ಕ್ಯೂ ಮಾಡ್ತಾರೆ ಮನೆಯಲ್ಲಿ ಇವ್ರ ಜೊತೆಗಿದ್ದವರು. ಸೊ ದೇ ಆರ್ ಹೆಲ್ಪಿಂಗ್. ಈ ಡಿಪ್ರೆಷನ್, ಮೆಂಟಲ್ ಹೆಲ್ತ್ ಇದ್ರ ಮಧ್ಯ ಇನ್ನೊಂದೇನು ಕೇಳಬೇಕು ಅಂತ ಅಂದ್ಕೊಂಡು ಅಂದರೆ, ಯಾವತ್ತಾದ್ರು ಸೂಸೈಡ್ ಥಾಟ್ಸ್ ಬಂದಿದೆಯಾ? ಎಸ್, ಆ್ಯಕ್ಚುಲಿ ಫಾರ್ ರಿಯಲ್ ಬಂದಿದೆ. ಅಟೆಂಪ್ಟ್ ಮಾಡಿದ್ದೀನಿ. ನಮ್ಮ ಅಪ್ಪ ಅಮ್ಮ ನೋಡ್ತಿದ್ರೆ ಮಾಡಿಲ್ಲ. ಬಟ್ ಎಸ್, ಅವನ ಸೀರಿಯಸ್ ನೋಟ್ ಹೌದು ಮಾಡಿದ್ದೀನಿ. ಬಂದ್ಬಿಟ್ಟು ನಿಮಗೆ ವಿ ಟಾಕ್ಡ್ ಅಬೌಟ್ ಇಟ್ ದಟ್ ಡೇ.
ಹಾಂ, ಏನಕ್ಕೆ ಸೂಸೈಡ್ ಅಂದರೆ? ಅಂದರೆ ನೌ ವೆನ್ ಐ ಲುಕ್ ಬ್ಯಾಕ್ ಐ ಫೀಲ್ ವೆರಿ ಸ್ಟೂಪಿಡ್ ಫಾರ್ ಡೂಯಿಂಗ್ ಇಟ್. ಏನಕ್ಕೆ ಅಂದರೆ ಅದೇ ಪರ್ಸ್ನಲ್ ರೀಸನ್ಸ್ ಸಿಕ್ಕಾಬಟ್ಟೆ ಇತ್ತು. ವಾಸ್ ಗೋಯಿಂಗ್ ಥ್ರೂ ಲಾಟ್ ಆಫ್ ಬ್ರೇಕ್ ಡೌನ್ಸ್ ಆ್ಯಂಡ್ ಎವ್ರಿಥಿಂಗ್ ಫೆಲ್ ಅ ಪಾರ್ಟ್ ಇನ್ ಲೈಕ್ 2-3 days. ಒಂದು ವಾರದ ಒಳಗಡೆ ನಂಗೆ ಏನೇನು ಇದಾಗಲೇಬಾರ್ದು ಅಂತ ಅಂದ್ಕೊಂಡಿದ್ನೋ ಅವೆಲ್ಲ ನನ್ನ ಪರ್ಸ್ನಲ್ ಲೈಫಲ್ಲಿ ಹಾಳಾಗ್ತಾ ಬಂತು. ಆ್ಯಂಡ್ ಆ ಟೈಮಲ್ಲಿ ನಾನು ಮನೇಲಿ ಒಬ್ಬನೇ ಇರ್ತಾ ಇದ್ದೆ. ಅಟ್ಲೀಸ್ಟ್ ಮನೇಲಿ ಯಾರು ಇದ್ರೆ ಅವ್ರ ಮುಂದೆ ತಡ್ಕೊಳಕ್ಕಾರು ಮೇ ಬಿ ಐ ವುಡ್ ಹೋಲ್ಡ್ ಬ್ಯಾಕ್. ಬಟ್ ಒಬ್ಬನೇ ಇರ್ತಾ ಇದ್ದೆ. ಒಂಥರ ಇಂಜಿನಿಯರಿಂಗ್ ಮುಗೀತು, ಖಾಲಿ ಕೂತಿದ್ದೀನಿ. ಅಂದರೆ ನಾನು ಕೆಲಸ ಹುಡುಕ್ತಾ ಇರಲಿಲ್ಲ, ಕೆಲಸ ಇಲ್ಲದೆ ಖಾಲಿ ಕೂತೇನಿರಲಿಲ್ಲ. ಕಾಂಟೆಂಟ್ ಮಾಡ್ಬೇಕಂತಾನೆ ಎಲ್ಲೂ ಕೆಲಸ ಹುಡುಕಿಲ್ಲ. ಅದೇ ಎಕ್ಸಿಸ್ಟೆನ್ಷಿಯಲ್ ಕ್ವೆಶನ್ಸ್, ನಾನು ಏನಕ್ಕೆ ಮಾಡಬೇಕು, ಇಷ್ಟೊಂದೆಲ್ಲ ನಡೀತಾ ಇದೆ ನನ್ನ ಲೈಫಲ್ಲಿ, ಏನಕ್ಕೆ ಏನೂ ಯೂಸ್ ಇಲ್ಲ. ಅದೊಂದು ಝೋನ್. ಅದು ಹೋಗ್ಬಿಟ್ರೆ ಅಲ್ಲಿಗೆ ಐ ಥಿಂಕ್ ಒನ್ 1.5 months, ಲಾಸ್ಟ್ 4 monthsಲ್ಲಿ ಒಂದು 1.5 months ಈ ಥರ ದಿನಾನೇ ಇಲ್ಲ. ಸಾಕು ಗುರು, ಲೈಫ್ ಸಾಕು, ಮುಗಿಸ್ಬೇಡ. ಏನು ಪಾಯಿಂಟು ಬದುಕಿ, ಏನು ಯಾರಿಗೋಸ್ಕರ ಬದುಕಬೇಕು? ಬಿಕಾಸ್ ಆಲ್ ದ ಇಂಪಾರ್ಟೆಂಟ್ ಪೀಪಲ್ ಇನ್ ಮೈ ಲೈಫ್, all the people I considered as my family, all the very close to me, people who were very close to me, people whom I really loved, kind of I would not say left me, but the bond broke. ಎಲ್ಲ ಏನಾಗಬಾರ್ದು, ಇವ್ರ ಜೊತೆ, ಈ ವ್ಯಕ್ತಿ ಜೊತೆ ಏನಾಗಬಾರ್ದು, ಈ ವ್ಯಕ್ತಿ ಜೊತೆ ಏನಾಗಬಾರ್ದು, ಏನೇನು ನೆಗೆಟಿವ್ ಥಾಟ್ಸ್ ನಡೀತಾ ಇತ್ತಲ್ಲ ಮುಂಚೆ ತಲೆಯಲ್ಲಿ, ಇದಾಗಿಲ್ಲ ಅಂದರೆ ಸಾಕು ಊರು, ಅದೆಲ್ಲ ಸೀಕ್ವೆನ್ಸಾಗಿ ಆಗ್ತಾ ಬಂತು ಒಂದೊಂದೇ. ಆ್ಯಂಡ್ ಇನ್ ದ ಎಂಡ್ ನಮ್ಮದು ಟೀಮ್ ಈ ಸತಿ ಸ್ಟೇಜ್ ಹತ್ತಬೇಕು, ಈ ಸೀಸನ್ ಮಾಡಬೇಕು ಅಂತ ಅಂದ್ಕೊಂಡು ನಾನು ಲೀಡ್ ಮಾಡ್ತಾಯಿದ್ದೆ. ಈ ಸತಿ ಅದು ಆಗಲಿಲ್ಲ. ಸೊ ಇನ್ ದ ಹೋಲ್ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಇಟ್ ಮೇಡ್ ಮಿ ಫೀಲ್ ಲೈಕ್ ಅ ಲೂಸರ್. ಇನ್ನೆಲ್ಲೂ ಏನೂ ದಬಾಕಾಗಲಿಲ್ಲ. ಇಂಜಿನಿಯರಿಂಗಲ್ಲೂ ಏನು ಓದೋದ್ರಲ್ಲಿ ಅಷ್ಟೇನು ಚೆನ್ನಾಗಿ ಓದಲಿಲ್ಲ, ಕೆಲಸನೂ ಮಾಡ್ತಾಯಿಲ್ಲ. ನಾನು ಇಷ್ಟು ವರ್ಷ ಎಲ್ಲದಕ್ಕೂ ನಾನು ಸಪೋರ್ಟ್ ಮಾಡ್ತಾಯಿದ್ದೆ. I was in the team, I was backing everything, I was handling things. But when it was my turn, ನಾನು ಲೀಡ್ ಮಾಡೋ ಟೈಮ್ಗೆ ಜನ ಬಿಟ್ಟೋದ್ರು, ಜೂನಿಯರ್ಸ್. ನನ್ನ ಟೈಮ್ ಬಂದಾಗಲೇ ನನ್ನ ಟೀಮ್ ನಡ್ಸ್ಕೊಳಕ್ಕಾಗಲಿಲ್ಲ. ಸೊ ಈ ಇಡೀ ಪ್ರಾಸೆಸ್ಸಲ್ಲಿ ನೀನು ಲೂಸರ್, ನಿನ್ನ ಕೈಲಿ ಏನೂ ಆಗಲ್ಲ, ಈ ಥರ ಥಾಟ್ಸ್ ತಲೆಯಲ್ಲಿ, ಏನೂ ಆಗಲ್ಲ ನಿನ್ನ ಕೈಲಿ, ಬಿಟ್ಬಿಡು. ಆ್ಯಂಡ್ ಮೇ ಬಿ ಆ ಟ್ರಾನ್ಸಿಷನ್ ಆಗಿದ್ದೇನಕ್ಕಂದರೆ ಅಲ್ಲಿ ತನಕ ಆನ್ ಎ ಡೈಲಿ ಬೇಸಿಸ್ ನಂಗೆ ಫ್ರೆಂಡ್ಸ್ ಸಿಗ್ತಾಯಿದ್ರು. ಇಂಜಿನಿಯರಿಂಗಲ್ಲಿ ಡೈಲಿ ಕಾಲೇಜ್ಗೆ ಹೋಗ್ತಾ ಇದ್ದೆ. ಏನಾದ್ರು ಬೇಜಾರಿದ್ರೆ ಅಲ್ಲೇ ಅವ್ರ ಜೊತೆ ಮಾತಾಡ್ತಾ ಸ್ವಲ್ಪ ಕಮ್ಮಿ ಆಗ್ತಾ ಇತ್ತೇನೋ. ಯಾರೂ ಸಿಗ್ತಾ ಇರಲಿಲ್ಲ ಅವಾಗ. ಮೇ ಬಿ ಕಿರಣ್ ಒಬ್ಬ ಸಿಗ್ತಾ ಇದ್ದ ಅವಾಗ. ಆ್ಯಂಡ್ ನಾನು ಪ್ರಾಕ್ಟೀಸ್ ಹಾಲಿಗೆ ಬರೋದು ನಿಲ್ಲಿಸ್ಬಿಟ್ಟೆ. ನನಗೇನು ನನಗೆ ಹೆಲ್ಪ್ ಮಾಡ್ತಿತ್ತಲ್ಲ ಹೀಲ್ ಆಗೋಕ್ಕೆ, ಏನಾದ್ರು ಬೇಜಾರಾಗಿದ್ದಾಗ, ಅದೇನೂ ಇರಲಿಲ್ಲ ನನ್ನ ಲೈಫಲ್ಲಿ ಅವಾಗ. 2 months ನಾನು ಒಬ್ಬನೇ ಮನೇಲಿ ಇರ್ತಾ ಇದ್ದೆ, ಬೇಕಾದಾಗ ಊಟ ಆರ್ಡರ್ ಮಾಡ್ಕೊತಾ ಇದ್ದೆ. ಮಧ್ಯಾಹ್ನ ಎಲ್ಲ ಮಲಗ್ತಾ ಇದ್ದೆ, ರಾತ್ರಿ ಎಲ್ಲ ಎದ್ದಿರ್ತಾ ಇದ್ದೆ. JP ನಗರ್ ಹತ್ರ ಹೋಗೋದು, ರಾಜಾಜಿನಗರ್ ಹತ್ರ ಹೋಗೋದು, ಸುಮ್ಮನೆ ಗಾಡಿ ತೊಗೊಂಡು ಎಲ್ಲಿ ಮನೇಲಿ ಕೂತಿದ್ರೆ ಹಿಂಗೆ ಇದೇ ಥಾಟ್ಸ್ ಬರ್ತಾ ಇರುತ್ತೇನೋ ಅಂತ. ಅಲ್ಲಿ ಹೋಗೋವಾಗ್ಲೂ ಒಂದೊಂದ್ಸತಿ ದಾರಿಲಿ ಅನ್ಸೋದು, ಸುಮ್ಮನೆ ಯಾವ್ದಾರು ಲಾರಿಗೆ ಗುದ್ಬಿಡೋಣ, ಮ್ಯೂಸಿಕ್ ಅದೇ ಕೊಡ್ತಾ ಇದೆ ಹುಡುಗೋದು. ಐ ಮೀನ್ ಏನು ಸೂಸೈಡ್ ಅಂದ್ರೆ ಏನು ಟ್ರೈ ಮಾಡೋದು? ಇನ್ ಟ್ರೈ ಆಸ್ ಇನ್ ಐ ಟ್ರೈಡ್ ಕಟಿಂಗ್ ದ ವೇನ್ಸ್ ಆ್ಯಂಡ್ ಐ ರಿಯಲಿ ಟ್ರೈಡ್ ಟು ಟೇಕ್ ಪಿಲ್ಸ್ ಅಲ್ಲಿ ಇಲ್ಲಿಂದ ಹುಡ್ಕೋಣ. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವ್ನು ಹಿ ಹ್ಯಾಸ್ ಆಕ್ಸೆಸ್ ಟು ದ ಪಿಲ್ಸ್ ದಟ್ ಐ ವಾಂಟೆಡ್. ಅವನಿಗೂ ಕೇಳಿ, ಇಲ್ಲ ಏನು ಒಂದು ಲಾರಿ ಗುದ್ಬಿಟ್ರೆ ಹೋಗೇ ಬಿಡ್ತೀವಲ್ಲ, ಸಾಕು, ಹಂಗೂ ಟ್ರೈ ಮಾಡಿ. ಇನ್ನೊಂದು ದಿನ ಆ್ಯಕ್ಚುಲಿ ಕ್ರೇಜಿ ಇನ್ಸಿಡೆಂಟ್ ಅಂದರೆ, ಆಕ್ಸಿಡೆಂಟ್ ಆಯ್ತು ನನಗೆ. ಆಕ್ಸಿಡೆಂಟ್, ಒಂದು ಕಾರು ಗಾಡೀಲಿ ಹೋಗೋವಾಗ ಇಲ್ಲಿ ಗುದ್ದ. ಅವ್ನು ಗುದ್ದಿದ್ದ ಫೋರ್ಸಿಗೆ ನಾನು ಫಸ್ಟ್ ಅವ್ನ ಕಾರ್ ಗ್ಲಾಸ್ ಮೇಲೆ ತಲೆ ಬಿತ್ತು. ಹಂಗೆ ಹಿಂಗಾಗ್ಬಿಟ್ಟು ಉಲ್ಟಾ ಬಿದ್ದೆ. ನಾನು ಬಿದ್ದು ಕಣ್ಣು ಮುಚ್ಚಿದ ತಕ್ಷಣ ನಂಗೆ ಫಸ್ಟ್ ಬಂದಿದ್ದ ಥಾಟು, ಹೋಗ್ಬಿಡ್ಲಿ ಗುರು, ಸಾಕು, ಆಕ್ಸಿಡೆಂಟ್ ಆಯ್ತು ಕರೆಕ್ಟ್ ಟೈಮ್ಗೆ. ಬಟ್ ಒಂದು ಚಿಕ್ಕ ಸ್ಕ್ರ್ಯಾಚು ಆಗಿಲ್ಲ ನನಗೆ. ಮಖ ಎಲ್ಲ ಧೂಳಾಯಿತು, ಮೋಸ್ಟ್ಲಿ ಮಖ ಎಲ್ಲ ಸ್ಕ್ರ್ಯಾಪ್ ಆಗಿದೆ. ಮುಗೀತು ಅಷ್ಟೇ ಕತೆ. ಮಖ ಏನಾರು ಹಾಳಾಗೋಗ್ಲಿ, ಹೋಗ್ಬಿಟ್ರೆ ಸಾಕು ಗುರು ಅಂತ ಅನ್ಸ್ಬಿಟ್ಟಿದ್ವಿ. ಬಟ್ ಬಂದೆ, ಅವನು ಗಾಡಿ ನಿಲ್ಸಿದ, ಅವನೇ ಬಂದ್ಬಿಟ್ಟು ಮಖ ಎಲ್ಲ ನೀರು ಹಾಕ್ದ, ಎಲ್ಲ ಮಾಡ್ದೆ. ಮಖ ಊದ್ಕೊಂಡಿದ್ದು ಸ್ವಲ್ಪ. ಆಮೇಲೆ ಹೋಗೋವಾಗ ಫೋನ್ ಚೆಕ್ ಮಾಡ್ತೀನಿ, ನಾನು ಬಜರಂಗಿ ಸಾಂಗ್ ಕೇಳ್ತಾ ಇದ್ದೀನಿ. ಇಟ್ ಮೈಟ್ ಸೌಂಡ್ ಲಿಟಲ್ ಏನು ಈಸ್ ಟ್ರೈಂಗ್ ಟು ಮೇಕಪ್ ಸ್ಟೋರೀಸ್ ಅಂತ, ಬಟ್ ರಿಯಲಿ ಐ ವಾಸ್ ಇನ್ ದಟ್ ಸ್ಟೇಟ್. ಆ್ಯಂಡ್ ಅದು ನೋಡಿ ನಂಗೆ ಇನ್ನೂ ಜಾಸ್ತಿ ಕ್ರೇಜಿ ಅನಿಸ್ತು. ದೇವ್ರ ಸಾಂಗ್ ಹಾಕೊಂಡು ಹೋಗ್ತಾ ಇದ್ದೀನಿ, ಅದಕ್ಕೆ ಮೇ ಬಿ ಏನೂ ಆಗಿಲ್ಲ.
ಸೊ ಇದು ಇನ್ನ ನೀನ್ ಮಾಡೋ ಕೆಲಸ ತುಂಬಾ ಇದೆ, ಅದಕ್ಕೆ ದೇವರೇ ಹಾ ಉಳಿಸೋದು ಅಂತ. ಅದು ಒಂದು ಸೈನ್ ಅವತ್ತು. ದಟ್ ವಾಸ್ ದ ಫಸ್ಟ್. ಆ ಸ್ಟೇಜಿಂದ ಆಚೆ ಬರಕ್ಕೆ ಅದು ಒಂದು ಫಸ್ಟ್ ಪಾಯಿಂಟ್. ಅದು ನಾನು ಇಷ್ಟು ಕ್ರೇವ್ ಮಾಡ್ತಿರೋವಾಗ, ನಾನು ಇಂಜಿನಿಯರಿಂಗಲ್ಲಿ ಏನು ಅನ್ಕೊಂತ ಇರೋವಾಗ ನೀವು ನೋಡಿದ್ರಿ ರೆಗ್ಯುಲರಾಗಿ ಎಷ್ಟು ಆಕ್ಸಿಡೆಂಟ್ಸ್ ಆಗ್ತಾಯಿತ್ತು ನನಗೆ. ಅವಾಗ ವಾರಕ್ಕೆ ಒಂದ್ಸತಿ ಎಲ್ಲೆಲ್ಲಿ ಬೀಳ್ತಾ ಇದೆ. ನಂಗೆ ಆ್ಯಕ್ಚುಲಿ ಆಕ್ಸಿಡೆಂಟ್ ಆಗಲಿ, ಆ್ಯಕ್ಚುಲಿ ನೋವಾಗಲಿ ಅಂತ ಕಾಯ್ತಿದ್ದಾಗ ಒಂದು ಸ್ಕ್ರ್ಯಾಚ್ ಆಗಿಲ್ಲ ಇಡೀ ಬಾಡಿಗೆ. ನಾನು ಅದು ದೇವ್ರ ಸಾಂಗ್ ಕೇಳ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಮೇ ಬಿ ದಟ್ ವಾಸ್ ದ ಒನ್ ಫಸ್ಟ್ ಪಾಯಿಂಟ್ ವೇರ್ ಐ ಫೆಲ್ಟ್ ಲೈಕ್ ಇಲ್ಲ ಬದುಕ್ಬೋದು. ಸೊ that is the point when you came out of this phase, or how did you come out of this phase? that was the point where it made me feel ಮೇ ಬಿ ಇನ್ನ ಬದುಕ್ಬೇಕು ನೀನು, ಹಂಗೆ ಹೋಗ್ಬೇಕಂತ ಇದ್ದಿದ್ರೆ ಇವಾಗೆ ಹೋಗ್ಬಿಡ್ತದೆ. ಅಲ್ಲಿ ಜನ ನೋಡಿದವರು ಮೋಸ್ಟ್ಲಿ ಸ್ಪಾಟ್ ಇವನು ಅಂತ ಅನ್ಕೊಂಡ್ರು. ಯಾಕಂದ್ರೆ ಅದು ಬಿಸಿ ರೋಡು, ಅಪ್ಪಿರೋ ರೋಡು, ಅವ್ನ ಕಾರ್ ಅವ್ನು ಗುದ್ದಿದ್ದ ಫೋರ್ಸ್ಗೆ, ನನ್ನ ಮಕ ಅಲ್ಲಿ ಬಿದ್ದಿದ್ದ ಫೋರ್ಸ್ಗೆ ಮೋಸ್ಟ್ಲಿ ಇವನು ಸ್ಪಾಟೇ, ಇವನು ಆಲ್ಮೋಸ್ಟ್ ಕಾರ್ ಕೆಳಗೆ ಬಿದ್ದೆ ನಾನು. ಸೊ ಜನನೂ ಮೋಸ್ಟ್ಲಿ ಹೋಗ್ಬಿಟ್ಟಿದ್ದಾನೆ. ಆ್ಯಂಡ್ ನಾನೊಂದು 10 ಸೆಕೆಂಡ್ ಅನ್ಕಾನ್ಷಿಯಸ್ ಸಬ್ ಕಾನ್ಷಿಯಸ್ ಗೊತ್ತಿಲ್ಲ, ಎದ್ದೇಳಲಿಲ್ಲ ಬಿದ್ದಿದ್ದಾಗ. ಓದ ಅಂತಲೇ ಅನ್ಕೊಂಡಿದ್ರು. ಬಟ್ ಏನೂ ಆಗಿಲ್ಲ ಬೈ ಗಾಡ್ಸ್ ಗ್ರೇಸ್. ಆ್ಯಂಡ್ ಈ ಕೈ ಕಟ್ ಮಾಡ್ಕೊಳ್ಳೋ ಇನ್ಸಿಡೆಂಟ್ ಆದಮೇಲೆ ಮೇನ್ಲಿ ಇದನ್ನು ಕಟ್ ಮಾಡ್ಕೊಂಡಿದ್ದು ಏನಕ್ಕಂದರೆ, ತುಂಬ ಜನಕ್ಕೆ ಈ ಥರ ಪ್ರಾಬ್ಲಮ್ ಇರ್ಬೋದು. ಐ ಫೀಲ್ ಲೈಕ್ ನಂಗೆ ಸ್ವಲ್ಪ ಎಕ್ಸ್ಟರ್ನಲ್ ಪೇನ್ ಬೇಕು, ಬರೀ ಮೆಂಟಲ್ ಪೇನ್ ಆಗ್ತಾಯಿತ್ತು. ಸ್ವಲ್ಪ ಫಿಸಿಕಲ್ ಪೇನ್ ಇದ್ರೆ ಏನಾರು ಆಗುತ್ತೇನೋ. ಆ್ಯಂಡ್ ಇಟ್ ಕೈಂಡ್ ಆಫ್ ಹೆಲ್ಪ್ ದಟ್ ಡೇ. ಐ ಹರ್ಡ್ ದಿಸ್ ಪೀಪಲ್ ಲೈಕ್ ನನ್ನೇ ನೋವು ಮಾಡ್ಕೊಂಡ್ರೆ ಇನ್ನೊಂದು ಪೇನ್ ಮರ್ತೋಗ್ತೀನಿ ಈ ಪೇನ್ ಇದ್ದಾಗ. ಅದು ಒಂದು ಫಿಸಿಕಲ್ ಪೇನ್ ಇದ್ರೆ ಮೆಂಟಲ್ ಪೇನ್ ಮರಿಬೋದು ಅಂತ. ಇನ್ನೂ ಒಂದು ನಮ್ಮ ಮೇಲೆ ನಮ್ಗೆ ಎಷ್ಟು ಬೇಜಾರಾಗೋಗಿರುತ್ತೆ ಅಂದರೆ, ನಾನು ಏನಕ್ಕೆ ಇದು ಮಾಡ್ತಾ ಇಲ್ಲ, ನಾನು ಏನಕ್ಕೆ ಅದು ಮಾಡ್ತಾ ಇಲ್ಲ, ನನ್ನ ಕೈಲಿ ಏನಕ್ಕೆ ಏನೂ ಆಗ್ತಾ ಇಲ್ಲ, ನಮ್ಮ ಮೇಲೆ ಅಷ್ಟು ಬೇಜಾರು ಬಂದ್ಬಿಟ್ಟಿರುತ್ತೆ. ಸೆಲ್ಫ್ ಹೇಟ್ ಬಂದ್ಬಿಟ್ಟಿರುತ್ತೆ. ವಿ ಹೇಟ್ ಅವರ್ ಸೆಲ್ಫ್ ದ್ಯಾಟ್ ಮಚ್ ದಟ್ ವಿ ಎಂಡ್ ಅಪ್ ಹರ್ಟಿಂಗ್ ಅವರ್ ಸೆಲ್ಫ್. ಇದು ಮಾಡ್ಕೊಂಡ್ಮೇಲೆ ಐ ರಿಯಲಿ ವಾಂಟೆಡ್ ಟು ಟೆಲ್ ಸಮ್ ಒನ್ ದಟ್ ಐ ಡನ್ ದಿಸ್. ವೆನ್ ಐ ಶೋಡ್ ಇಟ್ ಟು ಮೈ ಸಿಸ್ಟರ್, ಶೀ ಸ್ಕ್ರೂಡ್ ಮೀ. ಏನು ಮಾಡ್ತಾ ಇದೆಯಾ ನೀನು, ಹಂಗೆ ಹಿಂಗೆ. ನಮ್ಮ ಅಕ್ಕ ಹೇಳೋ ತನಕ ಅವೆಲ್ಲ ವಿಷಯ ಗೊತ್ತಿತ್ತು, ಬಟ್ ರಿಯಲೈಸ್ ಆಗಿರಲಿಲ್ಲ. ನನ್ನ ಪ್ರೀವಿಯಸ್ ಎಪಿಸೋಡಲ್ಲಿ ಹೇಳ್ದಂಗೆ, ನಾನು ಚಿಕ್ಕವನಿದ್ದಾಗ ನಂಗೆ ಹೆವಿ ಹೆಲ್ತ್ ಪ್ರಾಬ್ಲಮ್ಸ್ ಇತ್ತು. ಆ್ಯಂಡ್ ನಮ್ಮ ಫ್ಯಾಮಿಲಿ ಅಷ್ಟು ಫೈನಾನ್ಷಿಯಲಿ ಸ್ಟೇಬಲ್ ಇರಲಿಲ್ಲ. ಸೊ ನಮ್ಮಪ್ಪ ಸಿಕ್ಕಾಬಟ್ಟೆ ಪರದಾಡಿದಾರೆ ನನ್ನ ಉಳಿಸ್ಕೊಳ್ಳೋಕ್ಕೆ. ಒಂದು ವರ್ಷದ ಮಗು, ಡಾಕ್ಟರ್ಸ್ ಎಲ್ಲ ಇವನು ಬದುಕಲ್ಲ ಅದು ಇದು ಅಂತ ಹೇಳಿದಾಗ ಪರದಾಡ್ಬಿಟ್ಟಿದ್ದಾರೆ ನಾನು ಉಳಿಸ್ಕೊಳ್ಳೋಕ್ಕೆ. ಇವ್ನು ಉಳ್ಕೊಂಡ್ರೆ ಸಾಕಪ್ಪ, ಇವ್ನು ಉಳ್ಕೊಂಡ್ರೆ ಸಾಕು. ಸೊ ಮೈ ಸಿಸ್ಟರ್ ಟೋಲ್ಡ್, ನೀನು ಅವಾಗ ಉಳಿಸ್ಕೊಳ್ಳೋಕೆ ಅಷ್ಟು ಕಷ್ಟಪಟ್ಟಿದ್ದಾರೆ, ನೀನು ಇಷ್ಟು ಈಸಿಯಾಗಿ ಗಿವ್ ಅಪ್ ಮಾಡ್ತೀಯ ನಿನ್ನ ಲೈಫ್ನ. ಸೊ ಮೇ ಬಿ ದಟ್ ಈಸ್ ದ ಡೇ ಐ ರಿಯಲೈಸ್ ನೋ, ಸುಸೈಡ್ ಇಸ್ ನಾಟ್ ಎನ್ ಆಪ್ಷನ್. ಒಬ್ಬ ಮಗುನ ಬದುಕಿಸ್ಕೊಳ್ಳೋಕೆ ನಮ್ಮಪ್ಪ ಎಷ್ಟು ಕಷ್ಟಪಟ್ಟಿದ್ದಾರೆ, ನಮ್ಮಮ್ಮ ಎಷ್ಟು ಕಷ್ಟಪಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಪ್ಯಾಂಪರ್ ಮಾಡಿದ್ದಾರೆ. ನನಗೆ ಒಂದಿನ ನಮ್ಮ ಅಪ್ಪ ಅಮ್ಮ ಹೊಡೆದಿಲ್ಲ. ಒಂದಿನ ಯಾವತ್ತು ನೀ ಯಾಕೆ ಇದು ಮಾಡ್ತಾ ಇದೆಯಾ, ನೀ ಯಾಕೆ ಅದು ಮಾಡ್ತಾ ಇದೆಯಾ, ನೀ ಯಾಕೆ ಹೊರಗೆ ಹೋಗ್ತೀಯಾ ಅಷ್ಟು ರಾತ್ರಿ, ನೀ ಯಾಕೆ ಎಲ್ಲಿ ಹೋಗ್ತಾ ಇದೆಯಾ, ಯಾರ ಜೊತೆ ಹೋಗ್ತಾ ಇದೆಯಾ, ಏನೂ ಕೇಳಲ್ಲ. ದೇರ್ ಇಸ್ ನೋ ರೆಸ್ಟ್ರಿಕ್ಷನ್ಸ್. ಇವಾಗಲೂ ನಮ್ಮ ಮನೇಲಿ ಏನೂ ಪ್ರೆಷರ್ ಹಾಕಿಲ್ಲ, ಕೆಲ್ಸಕ್ಕೆ ಹೋಗ್ಬೇಕು, ನೀನು ದುಡಿಬೇಕು, ನಿಂಗೆ ಇಷ್ಟ ಬಂದಿದ್ದು ಮಾಡಪ್ಪ ನೀನು. ಕಾಂಟೆಂಟು ನಾನು ಎಕ್ಸಾಕ್ಟಾಗಿ ಕಾಂಟೆಂಟ್ ಕ್ರಿಯೇಷನ್ ಮಾಡ್ತೀನಿ ಅಂತ ಹೇಳಿಲ್ಲ, ಬಟ್ ಐ ಹ್ಯಾವ್ ಟೇಕನ್ ಅ ಬ್ರೇಕ್ ಆ್ಯಂಡ್ ದೇ ಆರ್ ಓಕೆ ವಿತ್ ಇಟ್. ಯು ಟೇಕ್ ಅ ಬ್ರೇಕ್ ಆ್ಯಂಡ್ ಯು ಡಿಸೈಡ್ ವೆನ್ ಎವರ್ ಯು ಆರ್ ರೆಡಿ, ನೀ ಕೆಲ್ಸಕ್ಕೆ ಹೋಗುವ. ಸೊ ವಾಟ್ ಯು ವಾಂಟ್ ಟೆಲ್ ಪೀಪಲ್? ಸುಸೈಡ್ ಥಾಟ್ಸ್ ಬರೋರು ಈ ಥರ ಇರ್ತಾರೆ, ಸುಮಾರು ಜನ ಸಿಕ್ಕಾಪಟ್ಟೆ ಇರ್ತಾರೆ. ಸೊ ಏನು ಹೇಳೋಕ್ಕೆ ನಿನ್ನ ಕಡೆಯಿಂದ? ನಾನು ಹೇಳೋದಾದರೆ, ಟಾಕ್ ಟು ಪೀಪಲ್. ಅವನು ಸೀರಿಯಸ್ ನೋಟ್ ಹೇಳಬೇಕಂದ್ರೆ, ನಿಮ್ಗೆ ಆ ಥಾಟ್ ಬಂದಿದೆ ಅಂತಂದರೆ, ರಿಯಲಿ ಥಿಂಕ್ ಹೂ ಮೈಟ್ ಕ್ರೈ ಎಟ್ ಯುವರ್ ಫ್ಯೂನ್ರಲ್. ನಿಮ್ಮ ಫ್ಯೂನ್ರಲಲ್ಲಿ ಯಾರು ಅಳ್ತಾರೆ ಅಂತ ಫಸ್ಟ್ ಯೋಚನೆ ಮಾಡಿ. ಮೇನ್ಲಿ ನಿಮ್ಮ ಅಪ್ಪ ಅಮ್ಮ ಮತ್ತು ನಿಮ್ಮ ಸಿಬ್ಲಿಂಗ್ಸ್ ಯಾರು ಇದ್ದರೆ, ಆಬ್ವಿಯಸ್ಲಿ ಅವರು ದೇ ಆಲ್ಸೋ ವಿಲ್ ಫೀಲ್ ರಿಯಲಿ ಬ್ಯಾಡ್. ಟಾಕ್ ಟು ದೆಮ್ ಆ್ಯಂಡ್ ಟೆಲ್ ದೆಮ್ ಯು ಆರ್ ಫೀಲಿಂಗ್ ಲೈಕ್ ದಿಸ್. ದೇ ವಿಲ್ ಗಿವ್ ಯು ಅ ರಿಯಾಲಿಟಿ ಚೆಕ್. ನೀವು ಏನಕ್ಕೆ ಬದುಕಬೇಕು, ನೀವಂದರೆ ಅವ್ರಿಗೆ ಎಷ್ಟು ಇಷ್ಟ, ನೀವು ನಿಮ್ಮ ಇಂಪಾರ್ಟೆನ್ಸ್ ಅವ್ರ ಲೈಫಲ್ಲಿ ಎಷ್ಟಿದೆ, ನೀವು ಇನ್ನೂ ಮಾಡೋಕ್ಕೆ ಲೈಫಲ್ಲಿ ಏನೇನಿದೆ, ಇವೆಲ್ಲ ದೇ ವಿಲ್ ಟೆಲ್ ಯು. ಆ್ಯಂಡ್ ಮೇ ಬಿ ದಟ್ ಇಸ್ ವೆನ್ ಯು ರಿಯಲೈಸ್. ಆ್ಯಂಡ್ ಐ ವಿಲ್ ಟೆಲ್ ಪೀಪಲ್, ಎಸ್ಪೆಷಲಿ ಮೆನ್, ಟು ಟೇಕ್ ಹೆಲ್ಪ್. ಇಟ್ಸ್ ಓಕೆ ಟು ಟೇಕ್ ಹೆಲ್ಪ್. ನಾವೇನು ಅನ್ಕೊತೀವಿ, ಯಾರ ಹತ್ರ ಮಾತಾಡ್ಬಿಟ್ರೆ ಏನು ಅನ್ಕೊತಾರೋ, ಏನು ಕ್ರೇಜಿನ, ಏನು ಅನ್ಕೊತಾ ಇದ್ದಾನೆ, ಏನು ಸೂಸೈಡ್ ತಮಾಷೆ ಮಾಡ್ತಾ ಇದ್ದಾನ, ಯಾರೂ ಸೀರಿಯಸ್ಸಾಗಿ ತೊಗೊಳಲ್ವೇನೋ. ಬಟ್ ನೋ, ಪ್ಲೀಸ್ ಟಾಕ್ ಟು ಸಮ್ ಒನ್. ಇಟ್ ಈಸ್ ಓಕೆ ಟು ಟೇಕ್ ಹೆಲ್ಪ್. ಇಫ್ ಹೀ ಈಸ್ ಯುವರ್ ಫ್ರೆಂಡ್. ಈ ವಿಷಯ ಮಾತಾಡಿಲ್ಲ ಅಂದರೆ ಇನ್ನೇನು ಮಾತಾಡ್ತೀರ? ಈ ಫಿಲ್ಮ್ ಚೆನ್ನಾಗಿತ್ತು, ಆ ಫಿಲ್ಮ್ ಚೆನ್ನಾಗಿತ್ತು, ಅದೆಲ್ಲ ಯಾವ ಬೀದಿ ಲೋಗನ ಜೊತೆನೂ ಮಾತಾಡ್ಬೋದು ಬೇಕಾದ್ರೆ. Which is why I have taken help and I'm not ashamed of it. I have talked to Omkar. I have talked to few of my other friends. I have cried in front of them. ಏನು ಒಂದು 500 ಸತಿ ಹತ್ತೀನಿ ನಿಮ್ಮ ಮುಂದೆ, ಬ್ರೋ ಹಿಂಗಾಗೋಯ್ತು ಬ್ರೋ, ಹಂಗಾಗೋಯ್ತು ಬ್ರೋ. So it is okay to take help. It is okay to you have lot more things to do. ಇದು ಅದಕ್ಕೆ ಸೈನ್ಗಳು ಬರ್ತಾ ಇದೆ. ಹಾಗೆ ಒರೆಸ್ಕೊಳ್ಳಿ, ಬೆವರ್ತಾ ಇದ್ದೀರಾ, ಒರೆಸ್ಕೊಳ್ಳಿ ಆರಾಮಾಗಿ. ಅದು ಸೈನ್ಗಳು ಬರ್ತಾ ಇದೆ, ಹಿಂದ್ಗಡೆ ಗುಡುಗು ಸೌಂಡು ಬರ್ತಾ ಇದೆ. ಸೊ ಯಾರು ಸೂಸೈಡ್ ಮಾಡೋ ಇದೆಲ್ಲ ಯಂಗ್ಸ್ಟರ್ಸು ತುಂಬ ಇದೆ ನೋಡೋದು, ತುಂಬ ಇದೆ ನೀವು ಮಾಡೋದು, ನೀವು ವಾಪಸ್ ಕೊಡೋದು. ಎಸ್ ಅಂದು. ಆಮೇಲೆ ನನ್ಗೆ ಅನ್ಸೋದು ಏನಂದರೆ, ಇವಾಗ ಎಲ್ಲರಿಗೂ
whoever is in their 20s and mid-20s, it is that phase where you transition from a boy to man. ಆ ಟ್ರಾನ್ಸಿಷನ್ ನಿಮ್ಮ ಮೆಂಟಲಿ ನೀವು ಎಕ್ಸೆಪ್ಟ್ ಮಾಡಲ್ಲ. ನೀವು ಇಷ್ಟು ದಿನ ಮಜಾ ಮಾಡ್ಕೊಂಡಿದ್ರಲ್ಲ, ಕಾಲೇಜಲ್ಲಿದ್ವಿ, ಯಾವಾಗಲೂ ಮಜಾ ಮಾಡ್ತಿರ್ತಿದ್ವಿ, ಬಂಕ್ ಕೊಡಿ, ಅಲ್ಲಿಗೆ ಹೋಗು ಇಲ್ಲಿಗೆ ಹೋಗು. ಆ ಫೇಸ್ ಮುಗೀತು. ಇವಾಗ ರೆಸ್ಪಾನ್ಸಿಬಲ್ ಆಗೋ ಟೈಮ್ ಬರ್ತಾ ಇದೆ, ಮಿಡ್-20s ಬರ್ತಾ. ಇದು ಈ ಫನ್ಗೂ ಟೈಮ್ ಇರುತ್ತೆ, ಬಟ್ ಮನೆಗೆ ದುಡ್ದಾಕ್ಬೇಕು, ನಮ್ಮದೇ ಒಂದು ಲೈಫ್ ಅಂತ ಇರುತ್ತೆ, ಸೆಟಲ್ ಆಗಬೇಕು. ಈ ಟ್ರಾನ್ಸಿಷನ್ ನಮ್ಮ ಮೈಂಡ್ ಎಕ್ಸೆಪ್ಟ್ ಮಾಡಲ್ಲ. ಹಂಗೆ ಇರೋಣ ಗುರು ಅಂತ. ಆ ಟ್ರಾನ್ಸಿಷನಿಂದಾನೇ ಮೇನ್ಲಿ ಪ್ರಾಬ್ಲಿ ಎಲ್ಲರಿಗೂ ಪ್ರಾಬ್ಲಮ್ ಆಗೋದು. ಬಟ್ ಇಫ್ ಐ ಹ್ಯಾವ್ ಟು ಗಿವ್ ಪೀಪಲ್ ಸಜೆಷನ್ ಫಾರ್ ವಾಟ್ ದೇ ಕ್ಯಾನ್ ಡೂ, ಕೀಪ್ ದ ಬಾಯ್ ಇನ್ ಸೈಡ್ ಯು ಹ್ಯಾಪಿ. ಲೈಕ್ ನೀವು ಚಿಕ್ಕವರಿದ್ದಾಗ ಬ್ಯಾಡ್ಮಿಂಟನ್ ಆಡಿದ್ರೆ ನಿಮ್ಗೆ ಖುಷಿ ಆಗ್ತಿತ್ತು ಅಂದರೆ ಇವಾಗ ಹೋಗಿ ಬ್ಯಾಡ್ಮಿಂಟನ್ ಆಡಿ. ನಿಮ್ಗೆ ಡ್ಯಾನ್ಸ್ ಮಾಡಿದ್ರೆ ಖುಷಿ ಸಿಗುತ್ತೆ ಅಂದರೆ ಹೋಗಿ ಡ್ಯಾನ್ಸ್ ಮಾಡಿ. ಆರ್ ವರ್ಸ್ಟ್ ಕೇಸ್, ಇವಾಗ ನಿಮ್ಗೆ ಅಂಥದ್ದು ಏನು ಫ್ಲ್ಯಾಶು ಆಗ್ತಾಯಿಲ್ಲ ಅಂತಂದರೆ just stay in a place where ನೇಚರ್ ಅಥವಾ ತುಂಬ ಸೈಲೆನ್ಸ್ ಇರೋ ಪ್ಲೇಸಲ್ಲಿರಿ. ಅಂದರೆ ಬೆಂಗಳೂರಲ್ಲಿ ಟ್ರಾಫಿಕ್ಕು ಅದು ಇದು ನಾಯ್ಸ್, ಆ ನಾಯ್ಸಲ್ಲೇ ಅರ್ಧ ಇರಿಟೇಷನ್ ಆಗುತ್ತೆ. ತುಂಬ ಸೈಲೆನ್ಸ್ ಇರೋ ಪ್ಲೇಸ್, ನಿಮ್ಮ ಮನೆ ಟೆರೆಸ್ ಆಗಿರ್ಬೋದು, ವೆರೆವರ್ ಯು ಗೆಟ್ ಫ್ರೆಶ್ ಏರ್, ಇಲ್ಲೆಲ್ಲ ಹೋದರೆ ಐ ಫೀಲ್ ಮೈಂಡ್ ಚೇಂಜ್ ಆಗುತ್ತೆ. ಸೊ ವಿ ಮೂವ್ಡ್ ಔಟ್ ಆಫ್ ಟಾಪಿಕ್. ನೀವು ಇದು ಮಾಡಿದ್ರಿ. ನೆಕ್ಸ್ಟು, ಹೌ ವಿಲ್ ಯು ಡೀಲ್ ಸಕ್ಸಸ್ ಆ್ಯಂಡ್ ಫೇಲ್ಯೂರ್? ಬಿಕಾಸ್ ನೀನು ಕಾಂಟೆಂಟ್ ಕ್ರಿಯೇಷನ್ನು ಹ್ಯಾಸ್ ಅ ಪ್ರೊಫೆಷನ್ ತೊಗೊಳ್ಬೇಕು, ಬ್ರೇಕ್ ತೊಗೊಂಡಿದ್ದೆ. ಸೊ ಮುಂದೆ ಹೋಗ್ಬಿಟ್ಟು ಯು ಕ್ಯಾನ್ ಗೆಟ್ ಸಕ್ಸಸ್ ಆರ್ ಯು ಕ್ಯಾನ್ ಗೆಟ್ ಫೇಲ್ಯೂರ್. ಹೌ ಏನು ಮೈಂಡ್ ಸೆಟ್ ನಿಂಗೆ ಸಕ್ಸಸ್ ಮತ್ತು ಫೇಲ್ಯೂರ್ಗೆ? ಸಕ್ಸಸ್ ಆ್ಯಂಡ್ ಫೇಲ್ಯೂರ್ಸ್, ಐ ಆಮ್ ನಾಟ್ ಅಟ್ ದಿಸ್ ಪಾಯಿಂಟ್ ಅಟ್ ಲೀಸ್ಟ್. ಈ 4 ತಿಂಗಳಾದಮೇಲೆ ಐ ಫೀಲ್ ಐ ಹ್ಯಾವ್ ಹೀಲ್ಡ್ ಟು ಸಮ್ ಪಾಯಿಂಟ್. ಇಷ್ಟು ದಿನ ಇದ್ದಿದ್ದ ಫೇಸಿಂದ ಒಂದು ಚೂರು ಆಚೆ ಬಂದಿದ್ದೀನಿ ಅನಿಸ್ತದೆ. ಅದು ಯಾಕೆಂದರೆ ಇವಾಗ ಜಸ್ಟ್ ಊರಿಂದ ವಾಪಸ್ ಬಂದಿದ್ದೀನಿ, ಇನ್ನು ಆ ಝೋನಲ್ಲೇ ಇದ್ದೀನಿ. So how do I deal with failures is how Dimetrix has taught me. ನಾವು ಏನಿಲ್ಲ ಅಂದರೂ ಒಂದು 20-30 ಕಾಂಪಿಟೇಷನ್ಸ್ ಹೋಗ್ತಾ ಇದ್ವಿ ಪ್ರತಿ ಸೀಸನಲ್ಲಿ. ಸೊ ನಾವೇನು ಎಲ್ಲ ಕಡೆ ಗೆಲ್ತಾ ಇರಲಿಲ್ಲ. ಕೆಲವೊಂದು ಕಡೆ ಚೆನ್ನಾಗಿ ಎಫರ್ಟ್ ಹಾಕಿನೂ ಸೋಲ್ತಾ ಇದ್ವಿ. ಆ್ಯಂಡ್ ಕೆಲವೊಂದು ಕಡೆ ನಮಗೂ ಗೊತ್ತು ನಾವೇ ಗೆಲ್ಲಬೇಕಾಗಿತ್ತು, ಅವ್ರ ಪಾಲಿಟಿಕ್ಸಿಂದ ಬೇರೆ ಯಾರಿಗೋ ಕೊಟ್ಟರು. ದ್ಯಾಟ್ ಇಸ್ ಹೌ ಲೈಫ್ ಈಸ್ ಆಲ್ಸೋ. ನನ್ನ ವೀಡಿಯೋಸೂ ಅಷ್ಟೇ, ನಾನು ಎಷ್ಟೋ ವೀಡಿಯೋ ಓಡಲ್ಲ. ಇವಾಗ ಮಿಲಿಯನ್ಸ್ ಹೋಗಿದೆ, ಇಲ್ಲ ಅಂತಲ್ಲ, ಬಟ್ ಅದ್ರ ಮಧ್ಯೆ ಎಷ್ಟೋ 5K 6Kಗೂ ನಿಂತಿರೋ ವೀಡಿಯೋಸು ಇದೆ. ಸೊ ಹೌ ಡು ಐ ಡೀಲ್ ವಿತ್ ದ್ಯಾಟ್ ಇಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಥಿಂಗ್, ಡೋಂಟ್ ಗೆಟ್ ಅಟ್ಯಾಚ್ಡ್. ಇವಾಗ ನನ್ನ ವೀಡಿಯೋ ಚೆನ್ನಾಗಿ ಓಡಿದ್ರೂ ಅಷ್ಟೇ, ನಾನು ಗೋವಾ ವೀಡಿಯೋಗೆ ಅದನ್ನ ಅಟ್ಯಾಚ್ಡ್ ಆಗಿದ್ದು ಅದರದ್ದೇ ಇನ್ನೊಂದು 2 ಪಾರ್ಟ್ ಮಾಡಿ ಹಾಕಿದರೆ ದ್ಯಾಟ್ ವುಡ್ ಆಲ್ಸೋ ಫ್ಲಾಪ್. ಅದು ವರ್ಕ್ ಆಗ್ತಿರಲಿಲ್ಲ. ಸೊ ಸಕ್ಸಸ್ ಆಗಿರಲಿ ಫೇಲ್ಯೂರ್ ಆಗಲಿ, ಡೋಂಟ್ ಗೆಟ್ ಅಟ್ಯಾಚ್ಡ್. ಒಂದು ಒಳ್ಳೆ ಪ್ರಾಡಕ್ಟ್ ಮಾಡಿದ್ದೀರಾ, ಒಂದು ಒಳ್ಳೆ ಕಾಂಟೆಂಟ್ ಮಾಡಿದ್ದೀರಾ, ಮಾಡಿ ಬಿಟ್ಮೇಲೆ ನಿಮ್ಮ ಕೆಲಸ ಮುಗೀತು. ನಾನೊಂದು ಇಂಟರ್ವ್ಯೂಲ್ಲಿ ರಿಷಬ್ ಶೆಟ್ಟಿ ಹೇಳೋದು ಕೇಳಿಸ್ಕೊಂಡಿದ್ದೀನಿ. ಅದೊಂದು ಇದು ಎಲ್ಲ ಬಾಲಿವುಡ್ ಆ್ಯಕ್ಟರ್ಸ್ ಪಾಡ್ಕಾಸ್ಟ್ ಇರುತ್ತಲ್ಲ, ಮಾಡಿದಾರಲ್ಲ, ಅದರಲ್ಲಿ ನಾನು ಹೇಳೋದು ಕೇಳಿಸ್ಕೊಂಡಿದ್ದೀನಿ. ಶಬುನಾನ್ ಅವ್ರು ಹೇಳ್ತಾರೆ, ಸಕ್ಸಸ್ ಫೇಲ್ಯೂರ್ ನಾನು ಎರಡು ಇಲ್ಲಿಗೆ ತೊಗೊಳ್ಳೋಣ, ಇಲ್ಲಿಗೆ ತೊಗೊಂಡು ಬಿಟ್ಬಿಡ್ತೀನಿ. ಇಲ್ಲಿಗೆ ಯಾವಾಗ ಸಕ್ಸಸ್ ಇಲ್ಲಿಗೆ ಹೋಯ್ತು ಅಂದರೆ ಓವರ್ ಕಾನ್ಫಿಡೆಂಟ್ ಆಗುತ್ತೆ, ಫೇಲ್ಯೂರ್ ಯಾವಾಗ ಇಲ್ಲಿಗೆ ಹೋಯ್ತು ಅಂದರೆ ಡಿಪ್ರೆಸ್ಡ್ ಆಗುತ್ತೆ. ಸೊ ಅಲ್ಲಿಗೆ ಇಲ್ಲಿಗೆ ತೊಗೊಂಡು ಅಲ್ಲಿಂದ ಬಿಟ್ಟು ನೆಕ್ಸ್ಟು ಇನ್ನೂ ಇದು ಮಾಡಬೇಕು ಅಂತ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ಕಾಂಟೆಂಟ್ ಕ್ರಿಯೇಷನ್ ಆಗಲಿ ಡ್ಯಾನ್ಸ್ ಆಗಲಿ, ಇಫ್ ಯು ಆರ್ ಅಟ್ಯಾಚ್ ಟು ದ ಪ್ರಾಸೆಸ್, ನಿಮ್ಗೆ ಸಕ್ಸಸ್ ಫೇಲ್ಯೂರ್ ಮ್ಯಾಟ್ರೇ ಆಗಲ್ಲ. ನಮಗೆ ನಾವು ಪ್ರಾಕ್ಟೀಸ್ ಆಲ್ ಎಷ್ಟೋ ಫೆಸ್ಟಲ್ಲಿ ನಾವು ಸೋತಿದ್ದೀವಿ. ಬಟ್ ಫಾರ್ ಎಕ್ಸಾಂಪಲ್ ನಿಮ್ದು RV, ನಮ್ಮದು ಎಷ್ಟೋ ಫೆಸ್ಟಲ್ಲಿ ನಾವು ಹಂಗೆ ಹೋಗಿ ಸೋತಿದ್ದೀವಿ. ಬಟ್ ನಮ್ಗೆ ಬೇಜಾರು ಯಾವಾಗ ಆಗ್ತಿತ್ತು ಅಂದರೆ ನಾವು ಅಷ್ಟು ಪ್ರಾಕ್ಟೀಸ್ ಮಾಡಿದೆ, ಫುಲ್ ಆನ್ ಕೊಡದೆ ಸೋತಾಗ ಬೇಜಾರಾಗ್ತಿತ್ತು. ಕರೆಕ್ಟ್. ಬಟ್ ನಾವು ಆ ಪ್ರಾಸೆಸ್ಸಲ್ಲಿ ನಾವು ಪ್ರಾಕ್ಟೀಸ್ ಹಾಲಲ್ಲಿ ಫುಲ್ ಆನ್ ಮಾಡಿದ್ದೀವಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀವಿ, ಎಲ್ಲ ಮಾಡಿ ಬಂದು ಸೋತಾಗ ಆ್ಯಕ್ಚುಲಿ ಅಷ್ಟು ಬೇಜಾರಾಗಲ್ಲ. ಕರೆಕ್ಟ್. ಸೊ ಐ ಫೀಲ್ ಇಫ್ ಯು ಆರ್ ಕಮಿಂಗ್ ಇನ್ ಟು ಕಾಂಟೆಂಟ್ ಕ್ರಿಯೇಷನ್ ಆರ್ ಇಫ್ ಯು ಆರ್ ಗೆಟಿಂಗ್ ಇನ್ ಟು ಡ್ಯಾನ್ಸ್, ಲವ್ ದ ಪ್ರಾಸೆಸ್, ಲವ್ ದ ಪ್ರಾಕ್ಟೀಸ್. ಫಾರ್ ಎಕ್ಸಾಂಪಲ್ ಕಾಂಟೆಂಟ್ ಕ್ರಿಯೇಷನ್ಗೆ ನಾನು ಬರ್ತೀನಿ ಅಂದರೆ ನಂಗೆ ಪ್ರಾಸೆಸ್ ಇಷ್ಟ. ನಂಗೆ ಆ ವೀಡಿಯೋ ಥಾಟ್ ತಲೆಗೆ ಬಂದಾಗಿಂದ ಆ ವೀಡಿಯೋ ಅಪ್ಲೋಡ್ ಆಗೋ ತನಕ ಏನು ಪ್ರಾಸೆಸ್ ಇದೆಯಲ್ಲ, ಫಸ್ಟ್ ಯೋಚನೆ ಮಾಡ್ತೀನಿ, ಎಲ್ಲರೂ ನೋಟ್ ಡೌನ್ ಮಾಡ್ಕೊತೀನಿ, ವಾಯ್ಸ್ ನೋಟ್ ಮಾಡ್ಕೊತೀನಿ. ಆಮೇಲೆ ಅದನ್ನು ಹೋಗ್ಬಿಟ್ಟು ವೀಡಿಯೋಲಿ ಹೆಂಗೆ ಕಾಣಬೇಕಿದು ಆ್ಯಸ್ ಅ ವೀಡಿಯೋ ಇಮ್ಯಾಜಿನ್ ಮಾಡ್ತೀನಿ. ಅದನ್ನು ಆ ಫ್ರೇಮ್ನ ಹಂಗೆ ಇಡ್ತೀನಿ, ಯಾರು ಬೇಕಾ ಅದಕ್ಕೆ ಅವ್ರನ್ನ ಹಾಕ್ಕೊತೀನಿ. ಆಮೇಲೆ ಎಡಿಟಿಂಗಿಗೆ ಕೂರ್ತೀನಿ, ಎಡಿಟಿಂಗಲ್ಲೂ ಯೋಚನೆ ಮಾಡ್ತೀನಿ, ಇದ್ರ ರೆಲಿವೆಂಟ್ ಯಾವ್ದಾರು ಮೀಮ್ ಇದೆಯಾ, ಇವಾಗೂ ಎಲ್ಲರಿಗೂ ಅರ್ಥ ಆಗೋದು, ಎಲ್ಲರಿಗೂ ಇಷ್ಟ ಆಗೋದು ಯಾವ್ದಾರು ಮೀಮ್ ಇದೆಯಾ, ಅದನ್ನು ಹಾಕೋದು. ಸೊ ಅಪ್ಲೋಡ್ ಹೊಡೆಯೋ ತನಕ ನನ್ಗೆ ಆ ಪ್ರಾಸೆಸ್ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡ್ತೀನಿ ನಾನು. ಆಮೇಲೆ ಅದು ವೀಡಿಯೋ ಸಕ್ಸಸ್ ಆದರೆ ಆಬ್ವಿಯಸ್ಲಿ ಇಷ್ಟ ಖುಷಿ ಆಗೇ ಆಗುತ್ತೆ. ಎಲ್ಲರೂ ವೀಡಿಯೋ ಚೆನ್ನಾಗಿದೆ ಅಂತ ಹೇಳಿದಾಗ ಅದನ್ನು ಜಾಸ್ತಿ ತಲೆಗೆ ತೊಗೊಳ್ಳಲ್ಲ. ನಾನು ಆ ಪ್ರಾಸೆಸ್ ಎಂಜಾಯ್ ಮಾಡಿಬಿಟ್ಟಿರೋದ್ರಿಂದ ವೀಡಿಯೋ ಅದು ಫ್ಲಾಪ್ ಆದ್ರೂ ನಾನು ಈ ಪ್ರಾಸೆಸಲ್ಲಿ ಭಾರಿ ಮಜಾ ಮಾಡಿದೆ, ಅವತ್ತು ಅಲ್ಲಿ ಬಂದಿತ್ತಲ್ಲ ಐಡಿಯಾ, ಗಾಡಿ ಓಡ್ಸೋಕೆ ಬಂದಿತ್ತು, ಟೀ ಕುಡಿಯೋಕೆ ಬಂದಿತ್ತು. ಸೊ ಇಫ್ ಯು ಲವ್ ದ ಪ್ರಾಸೆಸ್ ದೆನ್ ದ ರಿಸಲ್ಟ್ ವೋಂಟ್ ಮ್ಯಾಟರ್ ಐ ಫೀಲ್. ಇನ್ನೊಂದು ಸ್ಮಾಲ್ ಇದು ಕೊಡೋಕ್ಕೆ ಇದು ಮಾಡಿದೆ. ಇವಾಗ ಸದ್ಯಕ್ಕೆ ಯಂಗ್ಸ್ಟರ್ಸ್ ಯಾರು ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಸೊ ಯು ಆರ್ ಆಲ್ಸೋ ಇನ್ ದಟ್ ಪ್ರೋಸೆಸ್ ಬಿಕಾಸ್ ನೀವು ಟೈಮ್ ತೊಗೊಂಡಿದೆಯಲ್ಲ.
ಸೊ ಅದು ಎಷ್ಟು ರಿಸ್ಕ್ ಇದೆ, ಅವ್ರಿಗೇನು ನೀನು ಅಡ್ವೈಸ್ ಕೊಡ್ತೀಯಾ ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್? ರಿಸ್ಕ್ ಸಿಕ್ಕಾಬಟ್ಟೆ ಇದೆ. ಲೈಕ್ ಫಾರ್ ಎಕ್ಸಾಂಪಲ್ ನನ್ನ ಕ್ಲಾಸ್ಮೇಟ್ಸ್ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಕೆಲಸ ಹುಡುಕ್ತಾ ಇದ್ದಾರೆ, ಒಂದಿಷ್ಟು ಜನ ಇಂಟರ್ನ್ಶಿಪ್ ಮಾಡ್ತಾ ಇದ್ದಾರೆ, ಒಂದಿಷ್ಟು ಜನ ಆಲ್ರೆಡಿ ದುಡಿತಾ ಇದ್ದಾರೆ. ಸೊ ನಾವೇನು ಇವಾಗ ಒಂದು 22 ಇಯರ್ಸ್ ಇರ್ತೀವಿ, ಇನ್ನು ಒಂದು 3-4 ಇಯರ್ಸಿಗೆ ಸೆಟಲ್ ಆಗ್ಬೇಕು, ಮದುವೆ ಆಗಬೇಕು ಅನ್ನೋದ್ರೆ ನಾನು ಅವರೆಲ್ಲ ಹೋಗೋ ಪಾತ್ನ ಬಿಟ್ಬಿಟ್ಟು ನಾನು ಕೆಲಸ ಹುಡುಕ್ತಾನೂ ಇಲ್ಲ. ಹುಡುಕ್ತಾ ಇರೋರ್ಗೆ ಅಟ್ಲೀಸ್ಟ್ ಇವಾಗ ಹುಡ್ಕಕ್ಕೆ ಶುರು ಮಾಡಿದ್ರೆ ಒಂದು 6 ತಿಂಗಳಿಗೆ ಸಿಗುತ್ತೆ. ಸೊ ನಾನು ಹುಡ್ಕೋ ಪ್ರಾಸೆಸ್ಗೂ ಶುರು ಮಾಡಿಲ್ಲ, ನಾನು ಆ ರಿಸ್ಕ್ ತೊಗೊಂಡ್ಬಿಟ್ಟಿದ್ದೀನಿ. ಐ ಹ್ಯಾವ್ ಟೇಕನ್ ಅ ಬ್ರೇಕ್, ನಾನು ಇದನ್ನ ಮಾಡ್ಬೇಕು ಫುಲ್ ಟೈಮ್ ಅಂತ ಬಂದಿದ್ದೀನಿ. ರಿಸ್ಕ್ ಖಂಡಿತ ಇದ್ದೇ ಇದೆ. ಇದ್ರಲ್ಲ ನೀವು ಯಾವ್ದ್ರಲ್ಲಿ ಹೋದ್ರು ಎನಿ ಪಾರ್ಟ್ ಆಫ್ ದ ಮೀಡಿಯಾ ಇಂಡಸ್ಟ್ರಿ, ಫಿಲ್ಮ್ ಮೇಕಿಂಗ್ ಆಗಿರಲಿ, ಎಡಿಟಿಂಗ್ ಆಗಿರಲಿ, ಇಫ್ ಯು ಆರ್ ಚೂಸಿಂಗ್ ದಿಸ್ ಆಸ್ ಅ ಕರಿಯರ್, ದಿಸ್ ಇಸ್ ಅ ರಿಸ್ಕ್ ಅನ್ನೋದಕ್ಕಿಂತ ನೀವೇನು ಹೇಳೋಕ್ಕಾಗಲ್ಲ. ಇವತ್ತು ನೀವು ರೆಲೆವೆಂಟ್ ಇರ್ತೀರಾ, 1 ಮಿಲಿಯನ್ ಫಾಲೋವರ್ಸ್ ಇರ್ತಾರೆ, ಎಲ್ಲ ಇರುತ್ತೆ. ನಾಳೆ ನಾಡಿದ್ರಿಂದ ನಿಮ್ಮದು ಏನಂತಾರೆ ನಿಮ್ಮ ಫೇಮ್ ಎಲ್ಲ ಡ್ರಾಪ್ ಆಗೋಕ್ಕೂ ಶುರು ಮಾಡ್ಬೋದು. ಎನಿಥಿಂಗ್ ಮೈಟ್ ಗೋ ರಾಂಗ್. ಅಂದರೆ ಸಡನ್ ಆಗಿ ಪೀಪಲ್ ಮೈಟ್ ಲೂಸ್ ಇಂಟ್ರೆಸ್ಟ್ ಇನ್ ಯುವರ್ ಕಾಂಟೆಂಟ್. ಸೊ ಐ ಫೀಲ್ ಒನ್ ಥಿಂಗ್, ಇಫ್ ಯು ಆರ್ ಆಲ್ರೆಡಿ ಇನ್ ದ ಕಾಂಟೆಂಟ್ ಕ್ರಿಯೇಷನ್ ಸೀನ್, maybe try to reinvent yourself every 6 months or every 3 months to stay relevant to what is people's mindset. And if you're still thinking about taking this as a career, understand one thing, that everybody has a camera today, everybody has a phone, everybody has an Instagram account, and ಎಲ್ಲರೂ ಕ್ರಿಯೇಟರ್ಸ್ ಇವಾಗ. ಎಲ್ಲರಿಗೂ ಎಲ್ಲ ಇದಕ್ಕೂ ಮುಂಚೆ ಎಲ್ಲ ನಾವು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ನೋಡೋಕೆ ಶುರು ಮಾಡಿದಾಗ ಭುವನ್ ಬಾಮ್, ದಾನಿಶ್ ಸೇಠ್ ಇವರೆಲ್ಲ ನಮ್ಗೆ ಯಾಕಷ್ಟು ಕ್ರೇಜಿ ಅನಿಸ್ತಾ ಇದ್ರು ಅಂದರೆ ನಮ್ಗೆ ಅದಕ್ಕೆ ಆಕ್ಸೆಸ್ ಇರಲಿಲ್ಲ, ಎಡಿಟ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ, ಅಪ್ಲೋಡ್ ಮಾಡೋದು ಹೆಂಗೆ ಅಂತ ಗೊತ್ತಿರಲಿಲ್ಲ, ಏನು ನಡೀತದೆ ಅಂತಲೇ ಗೊತ್ತಿರಲಿಲ್ಲ. ಇವಾಗ ಯು ಹ್ಯಾವ್ ಆಕ್ಸೆಸ್ ಟು ಎವ್ರಿಥಿಂಗ್. ಒಂದು ವೀಡಿಯೋ ಹಿಂಗೆ ಎಡಿಟ್ ಮಾಡಬೇಕು, ಅದರಲ್ಲಿ ಗ್ರೀನ್ ಸ್ಕ್ರೀನ್ ತೆಗಿಬೇಕಂದ್ರೆ ಯೂಟ್ಯೂಬಲ್ಲಿ ಹಾಕಿದ್ರೆ 30 ಸೆಕೆಂಡ್ ವೀಡಿಯೋ ಸಿಗುತ್ತೆ. ಕರೆಕ್ಟ್. ಎವ್ರಿಬಡಿ ಹ್ಯಾಸ್ ಆಕ್ಸೆಸ್, ಎವ್ರಿಬಡಿ ಹ್ಯಾಸ್. ಅಜ್ಜಿಯಿಂದ ಹಿಡ್ಬಿಟ್ಟು ಯಾರು ಎಷ್ಟು ಜನ ಮಾಡ್ತಾ ಇದ್ದಾರೆ. ಎವ್ರಿಬಡಿ ಈಸ್ ಅ ಕ್ರಿಯೇಟರ್, ಎವ್ರಿಬಡಿ ಈಸ್ ಮೇಕಿಂಗ್ ರೀಲ್ಸ್. ಯು ಹ್ಯಾವ್ ಟು ಫೈಂಡ್ ಯುವರ್ ಓನ್ ರೀಸನ್ ವೈ ಯು ಆರ್ ಡೂಯಿಂಗ್ ಇಟ್. ಕಾಂಟೆಕ್ಸ್ಟ್ ಕಾಂಟೆಕ್ಸ್ಟ್ ಗೊತ್ತಿರ್ಬೇಕು. ಆಮೇಲೆ ಯು ಹ್ಯಾವ್ ಟು ಬಿ ಡಿಫ್ರೆಂಟ್. ಇವಾಗ RCB ವಿಡಿಯೋಸ್, ನಾನೇನು ಅಂದರೆ ನಾಟ್ ಟ್ರೈಂಗ್ ಟು ಬಿ ಮಾಡೆಸ್ಟ್, ಬಟ್ ದೇರ್ ಆರ್ ಮಲ್ಟಿಪಲ್ ಪೀಪಲ್ ಹೂ ಮೇಕ್ RCB ವಿಡಿಯೋಸ್. ಇಫ್ ಫ್ಯೂ ಪೀಪಲ್ ಆರ್ ಲೈಕಿಂಗ್ ಮೈ ಕಾಂಟೆಂಟ್, ದಟ್ ಮೀನ್ಸ್ ಐ ಆಮ್ ಡೂಯಿಂಗ್ ಇಟ್ ಇನ್ ಅ ಡಿಫ್ರೆಂಟ್ ವೇ. ಕಾಂಟೆಂಟ್ ಅದೇ ಇರುತ್ತೆ. ಫಾರ್ ಎಕ್ಸಾಂಪಲ್ ಕ್ಲೀನ್ ಕೃಷ್ಣಪ್ಪ ಮಾಡೋ RCB ಕಾಂಟೆಂಟು, ನಾನು ಮಾಡೋ RCB ಕಾಂಟೆಂಟ್ ಸಿಮಿಲರ್ ಇರುತ್ತೆ, ಬಟ್ ದ ವೇ ಹಿ ಡಸ್ ಇಟ್ ಇಸ್ ಡಿಫ್ರೆಂಟ್. ಕರೆಕ್ಟ್. ಅವ್ರು ಆ್ಯಸ್ ಅ ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಮಾತಾಡ್ತಾರೆ, ನಾನು ಫ್ರಮ್ ದ ಕ್ರಿಕೆಟರ್ಸ್ ಪರ್ಸ್ಪೆಕ್ಟಿವ್ ಮಾತಾಡ್ತೀನಿ. ಆ್ಯಂಡ್ ಜಾನರ್ ಆಲ್ಸೋ ಸ್ವಲ್ಪ ಬೇರೆ ಇರುತ್ತೆ. ಪರ್ಸ್ಪೆಕ್ಟಿವ್ ಹೆಂಗೆ ತೋರಿಸ್ತೀರಾ ಅನ್ನೋದೇ ಡಿಪೆಂಡ್ ಆಗುತ್ತೆ. ನಾನು ಒಂದೇ ಸ್ಟೋರಿನ 10 ಕ್ರಿಯೇಟರ್ಸಿಗೆ ಕೊಟ್ಟರೆ 10 ಜನ 10 ಸಪ್ರೇಟ್ ಡಿಫ್ರೆಂಟ್ ಟೈಪಾಗಿ ಮಾಡಬೇಕು. ಆ್ಯಂಡ್ ಐ ಫೀಲ್ ಯು ಶುಡ್ ಫೈಂಡ್ ಯುವರ್ ಓನ್ USP. ಫಾರ್ ಎಕ್ಸಾಂಪಲ್ GJ ಕ್ರಿಶ್ ಇದಾನಲ್ಲ, ಹೀ ಈಸ್ ಫನಿ ಇನ್ ಎನಿ ವಿಡಿಯೋ. ಯಾವ ವಿಡಿಯೋ ತೆಗೆದ್ರು ನನಗಂತೂ ಅವ್ನ ವಾಯ್ಸ್ ಕೇಳಿದ್ರೆ ನಗು ಬರುತ್ತೆ. ಅವ್ರಾಗಲಿ ಕುರಿ ಪ್ರತಾಪ್ ಆಗಲಿ, ಇವ್ರದ್ದೆಲ್ಲ ವಾಯ್ಸ್ ಕೇಳಿದ್ರೆ ನಗು ಬರುತ್ತೆ. ಸೊ ಇಫ್ ಯುವರ್ USP ಇಸ್ ದ್ಯಾಟ್, ಯು ಹ್ಯಾವ್ ಟು ಫೈಂಡ್ ದ್ಯಾಟ್. ನನ್ನ ವಾಯ್ಸ್ ಕೇಳಿದ್ರೆ ನಗು ಬರ್ತಾ ಇದೆಯಾ, ಅಥವಾ ನನ್ನ ಪಂಚ್ ಲೈನಲ್ಲಿ ನಗು ಬರ್ತಾ ಇದೆಯಾ, ಅಥವಾ ನನ್ನ ವಿಡಿಯೋಸಲ್ಲಿ ಒಂದೊಂದ್ಸತಿ ಏನಾಗುತ್ತೆ, ನನ್ನ ಡೈಲಾಗಿಗೆ ನಗು ಬರಲ್ಲ ಯಾರಿಗೂ. ನಾ ಕಿರಣ್ಗೆ ಒಂದು ಪಂಚ್ ಲೈನ್ ಕೊಟ್ಟಿರ್ತೀನಿ, ಅಥವಾ ಕಿರಣ್ಗೆ ಒಂದು ರಿಯಾಕ್ಷನ್ ಕೊಡಕ್ಕೆ ಹೇಳಿರ್ತೀನಿ, ಅದ್ರಲ್ಲಿ ನಗು ಬರುತ್ತೆ. ಸೊ ಇವಾಗ ಒಂದು ಸ್ಟೆಪ್ ಬಿಕಾಸ್ ಆ ವಿಡಿಯೋ ನನ್ನ ಪಾಡಿಗೆ ನಾನು ಮಾತಾಡ್ತೀನಿ, ಅದ್ರಲ್ಲಿ ಯಾರಿಗೂ ನಗು ಬರಲ್ಲ. ಬಟ್ ಕಿರಣ್ ನಾನು ಒಂದು ಡೈಲಾಗ್ ಕೊಟ್ಟಿದ್ದೀನಿ, ಮಚ್ಚ ಹಿಂಗೆ ಹೇಳುವ. ಸೊ ಯು ಹ್ಯಾವ್ ಟು ಫೈಂಡ್ ಯುವರ್ ಓನ್ USP, ಯು ಹ್ಯಾವ್ ಟು ಫೈಂಡ್ ಯುವರ್ ಓನ್ ವೇಸ್. ಆ್ಯಂಡ್ ಫಸ್ಟ್ ಥಿಂಗ್ ಯುವರ್ ಓನ್ ಪೀಪಲ್. ಯು ಹ್ಯಾವ್ ಟು ಫೈಂಡ್ ಯುವರ್ ಓನ್ ಪೀಪಲ್. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್, ಶುರು ಮಾಡಿ, ಆಮೇಲೆ ನೋಡ್ಕೊಳ್ಳಿ, ಯು ವಿಲ್ ಫಿಗರ್ ಇಟ್ ಔಟ್. ಆ್ಯಂಡ್ ಒಂದು ಮಿನಿಮಮ್ ಒಂದು 10-15 ವೀಡಿಯೋ ಹಾಕೋದಂಗೆ ನಿಮ್ಗೆ ಅರ್ಥನೂ ಆಗಲ್ಲ ಏನು ನಡೀತದೆ ಅಂತ. ಚೆನ್ನಾಗಿ ಓಡಿದ್ರು ಅಷ್ಟೇ, ಚೆನ್ನಾಗಿ ಓಡಲಿಲ್ಲ ಅಂದರೂ ಅಷ್ಟೇ. ಆ್ಯಂಡ್ ಕಾಂಟೆಂಟ್ ಕ್ರಿಯೇಟರ್ ಸೀನ್ ಒಂದ್ಸತಿ ತನ್ಮಯ್ ಭಟ್ ಹೇಳಿದ, ಇಟ್ಸ್ ನಾಟ್ ಅ 1 year ಗೇಮ್, ಇಟ್ಸ್ ನಾಟ್ ಅ 2 year ಗೇಮ್, ಇಟ್ಸ್ ಅ 5 year ಗೇಮ್. ಈ 1 or 2 years ಏನೂ ಆಗ್ತಾ ಇಲ್ಲ ಅಂತ ಬಿಟ್ಟರೆ ಹೋಯ್ತದೆ ಅಲ್ಲೇ. ಒಂದು 5 years ತನಕ ಮಾಡಿ ಆಗ್ತಾ ಇಲ್ಲ ಅಂದರೆ ಸರಿ, ಆಮೇಲೆ ನೋಡೋಣ ಏನು ಚೇಂಜ್ ಮಾಡಬೇಕು, ಏನು ಮುಂದೆ ಏನು ಮಾಡ್ಬೋದು. ದಟ್ ಇಸ್ ದ ರಿಸ್ಕ್ ಯು ಆರ್ ಟೇಕಿಂಗ್. ಯು ಹ್ಯಾವ್ ಟು ಕೀಪ್ ಅವೇ ಟೈಮ್, ಯು ಹ್ಯಾವ್ ಟು ಆ ರಿಸ್ಕ್ ತೊಗೊಳ್ಳೇಬೇಕು. 4-5 years ಇನ್ವೆಸ್ಟ್ ಮಾಡಬೇಕು. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹೌ ಥಿಂಗ್ಸ್ ವರ್ಕ್. ನಾನು 2-3 ವರ್ಷ ಮಾಡಿದ್ಮೇಲೆ ಇವಾಗ ನಂಗೆ ಅರ್ಥ ಆಗ್ತಾ ಇದೆ, ಬ್ರ್ಯಾಂಡ್ ಡೀಲ್ಸ್ ಹೆಂಗೆ ಬರುತ್ತೆ, ಇನ್ಸ್ಟಾಗ್ರಾಮಿಂದ ಹೆಂಗೆ ದುಡ್ಡು ಬರುತ್ತೆ, ಕ್ರಿಯೇಟರ್ಸ್ ಫುಲ್ ಟೈಮ್ ಮಾಡಕ್ಕೆ ಏನು ಮಾಡ್ತಾರೆ, ಒಂದು ಟೀಮ್ ಸೆಟಪ್ ಮಾಡಬೇಕು, ಒಬ್ಬ ಎಡಿಟರ್ ನೀಡಬೇಕು, ಆ್ಯಂಡ್ ವಾರಕ್ಕೆ ಇಷ್ಟು ವಿಡಿಯೋ ಪೋಸ್ಟ್ ಆಗಬೇಕು, ಕನ್ಸಿಸ್ಟೆನ್ಸಿ ಇರಬೇಕು. ಇವೆಲ್ಲ ನನಗೆ 2 years ಮಾಡಿದ್ಮೇಲೆ ಇಷ್ಟು ವಿಷಯ ಅರ್ಥ ಆಗ್ತಾಯಿದೆ ಅಂದರೆ ಆಬ್ವಿಯಸ್ಲಿ ಶುರು ಮಾಡೋಕ್ಕೆ ಮುಂಚೆ ಏನು ಅರ್ಥ ಆಗಲ್ಲ. ಸೊ ಶುರು ಮಾಡಬೇಕು, ಶುರು ಮಾಡಬೇಕು. ಮೌತ್ ಏಕಿ ಬಾರ್ ಆತ, ಅದಕ್ಕಿಂತ ಮುಂಚೆ ಇದು ಮಾಡಬೇಕು. ಸೊ ಆಲ್ಮೋಸ್ಟ್ ಫೈನಲ್ ಸೆಗ್ಮೆಂಟಲ್ಲಿ ಇದ್ದೀನಿ ನಾನು. ನಾವು ವಾಟ್ ಈಸ್ ಯುವರ್ ಫ್ಯೂಚರ್ ಪ್ಲಾನ್ಸ್ ಇನ್ ಯುವರ್ ಚಾನಲ್? ಏನು ಫ್ಯೂಚರ್ ಪ್ಲಾನ್ಸ್? ಅದೇ ನಾನು ಟೈಮ್ ತೊಗೊಂಡಿದ್ದೆ, ಅದಕ್ಕೆ ಐ ಆಮ್ ರೀಇನ್ವೆಂಟಿಂಗ್ ದ ಟೈಪ್ ಆಫ್ ಕಾಂಟೆಂಟ್ ಐ ಆಮ್ ಮೇಕಿಂಗ್.
ಅದೇ 2 months ಇಂದ ನಂಗೆ ತಲೆಯಲ್ಲಿ ಓಡ್ತಾ ಇರೋದು ಏನಂದರೆ ಎಲ್ಲರ ಹತ್ರ ಅಕೌಂಟ್ ಇದೆ, ಎವ್ರಿಬಡಿ ಹ್ಯಾಸ್ ಆಕ್ಸೆಸ್, ಎವ್ರಿಬಡಿ ಹ್ಯಾಸ್ ದೇರ್ ಓನ್ ಕ್ರಿಯೇಟಿವಿಟಿ, ಎಲ್ಲರ ಹತ್ರ ಅಕೌಂಟ್ ಇದೆ. ನಾನು ಏನು ಮಾಡಬೇಕಂತದ್ದು ಸೊ ದ್ಯಾಟ್ ಎವ್ರಿಬಡಿ ಕ್ಯಾನ್ ಫಾಲೋ ಮೀ ಆ್ಯಂಡ್ ರೀಚ್ ಔಟ್ ಟು ಮೈ ಕಾಂಟೆಂಟ್, ಇದನ್ನೇ ರೀಇನ್ವೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆ. ಐ ಫೀಲ್ ಟೈಮ್ಲೆಸ್ ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ. ಅಂದರೆ ಇವಾಗ ರ್ಯಾಪಿಡೋ ವೀಡಿಯೋ ಇವೆಲ್ಲ ಇವತ್ತಲ್ಲ ಅಂದ್ರೆ ಇನ್ನೊಂದು ವರ್ಷ ಬಿಟ್ಟು ನೋಡಿದ್ರು ರೆಲಿವೆಂಟೆ. ಸೊ ಆ ಥರ ವೀಡಿಯೋಸ್ ಜಾಸ್ತಿ ಇದ್ರೆ ಪೀಪಲ್ ಮೈಟ್ ಕಮ್ ಆ್ಯಂಡ್ ರಿವಾಚಬಿಲಿಟಿ ಜಾಸ್ತಿ ಇದ್ರೆ, ನಾವು ಫಸ್ಟ್ ಮಾತಾಡಿದ್ವಲ್ಲ ರಾಮಶ್ಯಾಮ ವಾಮ, ಇವೆಲ್ಲ ರಿವಾಚಬಿಲಿಟಿ ಜಾಸ್ತಿ ಇದ್ದಷ್ಟು ಕಾಂಟೆಂಟ್ ಇನ್ನೂ ಇಷ್ಟ ಆಗುತ್ತೆ ಜನಕ್ಕೆ. ಸೊ ಹಾಂ, ಆ ಥರ ಅಷ್ಟು ಕಾಂಟೆಂಟ್ ಮಾಡೋಣ ಅಂತ. ಅದು ನೌ ದಟ್ ಐವ್ ಟೇಕನ್ ಇಟ್ ಫುಲ್ ಟೈಮ್, ಇನ್ನೂ ಕನ್ಸಿಸ್ಟೆಂಟಾಗಿ ಮಾಡೋಣ ಅಂತ. ಆಮೇಲೆ ನಾನು ಕಿರಣ್ ಸೇರಿ ಒಂದು ಕತೆ ಬರ್ದಿದ್ದೀವಿ. ಅದನ್ನು ಅದು ತುಂಬ ದೂರದ ಪ್ಲ್ಯಾನ್, ಬಟ್ ಹೇಳ್ಬಿಡ್ತೀನಿ. ಸೀರೀಸ್ ಒಂದು ಮಿನಿ ಸೀರೀಸ್ ಥರ ಯೂಟ್ಯೂಬಲ್ಲೇ ಬಿಡೋಣ ಅಂತ ಫ್ರೀಯಾಗೆ. ನಮ್ದೆಲ್ಲ ಯಾರು ತೊಗೊಂತಾರೆ OTTಗೆಲ್ಲ. ಒಂದು ಮಿನಿ ಸೀರೀಸ್ ಥರ ಯೂಟ್ಯೂಬಲ್ಲೇ ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅದೊಂದು ಕತೆ ಇದೆ. ಆ್ಯಂಡ್ ಇಬ್ಬರು ಅಪ್ರೋಚ್ ಮಾಡಿದ್ದಾರೆ ಯಾವುದೋ ಶಾರ್ಟ್ ಫಿಲ್ಮ್ಗೆ. ಏನು ಯಾವುದೋ ದೊಡ್ಡ ಫಿಲ್ಮ್ ಆಫರ್ ಥರ 2 ಫಿಲ್ಮ್ ಸೈನ್ ಮಾಡಿದ್ದೀನಿ ಗೈಸ್ ಅಂತ ಹೇಳ್ತಾ ಇಲ್ಲ. ಸದ್ಯಕ್ಕೆ ಏನೇನು ನಡೀತದೆ ಅಂತ ಓಂಕಾರ್ಗೆಲ್ಲ ಗೊತ್ತು, ಸುಮ್ಮನೆ ಕೇಳ್ತಾ ಇದ್ದಾರೆ. ಒಂದಿಬ್ಬರು ಅಪ್ರೋಚ್ ಮಾಡಿದ್ದಾರೆ ಶಾರ್ಟ್ ಫಿಲ್ಮ್ಸ್ಗೆ, ಅದನ್ನು ಟ್ರೈ ಮಾಡಿ ನೋಡೋಣ ಅಂತ ಇದ್ದೀನಿ. ಎಸ್, ನೀವು ಅದೇ ಕರೆಕ್ಟ್. ನೀವು ಇಂಜಿನಿಯರ್ಸ್ ಬಗ್ಗೆ ಯಾವ್ದೇ ರೀಲ್ ಮಾಡಿದ್ರು ಎಷ್ಟೇ ವರ್ಷ ಬಿಟ್ಟು ನೋಡಿದ್ರು ರೆಲೆವೆಂಟ್ ಇದ್ದೇ ಇರುತ್ತೆ. ಅದಿದ್ದೇ ಇರುತ್ತೆ. ಇಂಜಿನಿಯರ್ ಆಲ್ಮೋಸ್ಟ್ ಲಾಸ್ಟ್ ಆಯಿತು. ಈಗ ಹೌ ಡಿಡ್ ಯು ಫೀಲ್ ಅಬೌಟ್ ದ ಪಾಡ್ಕಾಸ್ಟ್? ಪಾರ್ಟ್ 1 ಆಯಿತು, ಪಾರ್ಟ್ 2 ಆಯಿತು. ನಿನ್ಗೆ ಹೆಂಗೆ ಅನಿಸ್ತು? ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಸ್ ಟಿಕೆಟ್ ಒಂದು ಸ್ಪಾನ್ಸರ್ ಆಗಿಲ್ಲ ಅಷ್ಟೇ ಗಾಯ್ಸ್. ಇದಕ್ಕೋಸ್ಕರ ಊರಿಂದ ಬಂದೆ ನಾನು. ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದೀನಿ ಗಾಯ್ಸ್, ಫಾಲೋ ಮಾಡಿ. RB ಅವ್ರ ಅಕೌಂಟು. ಎಸ್, ಇಷ್ಟು ನೋಡಿದ್ದೀರಾ ಅಂದರೆ ಆಬ್ವಿಯಸ್ಲಿ ಫಾಲೋ ಮಾಡಿರಲೇಬೇಕು ನೀವು, ಇಷ್ಟೊತ್ತು ಕೇಳಿಸ್ಕೊಂಡಿದ್ದೀರಾ ಅಂದರೆ. ಬಟ್ ಅದೇ ಐ ಫೀಲ್ ದಿಸ್ ಇಸ್ ದ ಫಸ್ಟ್ ಟೈಮ್ ಐಮ್ ಸಿಟ್ಟಿಂಗ್ ಆ್ಯಂಡ್ ಟಾಕಿಂಗ್ ಅಬೌಟ್ ಥಿಂಗ್ಸ್ ದಟ್ ಐ ಆಮ್ ಡೂಯಿಂಗ್. ಮಾತಾಡ್ತೀವಿ, ಮೈಕ್ ಒಂದಿರಲ್ಲ ಅಂದರೆ ಅಲ್ಲಿ ಫಿಲ್ಟರ್ಲೆಸ್ ಆಗಿ ಸ್ವಲ್ಪ ಏನೇನೋ ಸಂಸ್ಕೃತ ಬಂದ್ಬಿಟ್ಟು ಹೋಗ್ತಾ ಇರುತ್ತೆ. ಈ ಥರ ಏನೋ ಕ್ಲೋಸ್ಡ್ ಎನ್ವಿರಾನ್ಮೆಂಟ್ ಈ ಥರ ಎಲ್ಲ ಯಾವತ್ತೂ ಮಾತಾಡಿರಲಿಲ್ಲ. ಆ್ಯಂಡ್ ಐ ಆಮ್ ಹ್ಯಾಪಿ ದಟ್ ಐ ಆಮ್ ದ ಗೆಸ್ಟ್ ಆನ್ ಓಂಕಾರ್ಸ್ ಚಾನೆಲ್. ಸೊ ಹೆಂಗಿತ್ತು ಪ್ರೋಸೆಸ್ ನಿಂಗೆ? ಪ್ರೋಸೆಸ್ ಅದೇ ಅಲ್ಲೇ ಡೈಲಿ ಮಾತಾಡಿದ್ವಿ. ಬಟ್ ನಿಂಗೆ ಹೆಂಗೆ ಅನಿಸ್ತು? ನಂಗೆ ಚೆನ್ನಾಗಿ ಅನಿಸ್ತು. ಯಾರು ಕೇಳಲ್ಲ ಯೂಶಲಿ. ಮಚ್ಚ ಚೆನ್ನಾಗಿತ್ತು ಮಚ್ಚ ಹೆಂಗೆ ಮಾಡಿದೆ ಅಂತಾರೆ. ಹೇಳಕ್ಕೆ ಶುರು ಮಾಡಿ ಸಖತ್ತಾಗಿದೆ ಅಂತ ಹೊರಟ್ಬಿಡ್ತಾರೆ. ನೋ ಬಡಿ ಹಿಯರ್ಸ್ ಮೀ ಔಟ್. ಸೊ ಇವತ್ತು ಸ್ವಲ್ಪ ಫುಲ್ಫಿಲ್ಮೆಂಟ್ ಅನಿಸ್ತಾ ಇದೆ. ಮನಸ್ಸಲ್ಲಿ ಇದ್ದಿದ್ದೆಲ್ಲ ಆಚೆ ಹಾಕ್ಬಿಟ್ಟಿದ್ದೀನಿ. ಇದು ಒಂದು. ನೆಕ್ಸ್ಟ್ ಇನ್ನೊಂದು ಬೇರೆ ಪಾರ್ಟ್ ಅವ್ರ ಕಿರಣ್ ಜೊತೆ ಖಂಡಿತ ಕಿರಣ್ ಜೊತೆಗೆ ಒಂದು ಅವ್ರ ವೆಬ್ ಸೀರೀಸ್ ಇದು ಮಾಡ್ಬೇಕಾದ್ರೆ ಕಿರಣ್ ಒಂದು ನೆಕ್ಸ್ಟ್ ಲೆವೆಲ್ ಟಾಪಿಕ್. ಸೊ ಕಿರಣ್ ಇಟ್ಕೊಂಡು ಮಾಡೋಣ ಒಂದು ಪಾಡ್ಕಾಸ್ಟು. ಇವಾಗ ನಿಮಗೂ ಫುಲ್ ಮಜಾವಾಯ್ತು ಅನ್ಕೊಂಡಿದ್ದೀನಿ. ಸೊ ಇಲ್ಲಿ ತನಕ ವಿಡಿಯೋ ನೋಡಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ. ಫುಲ್ ಫ್ರೀ. ಏನೋ ನಿಮ್ಗೆ ಚಾರ್ಜಸ್ ಏನೋ ಇಲ್ಲ ಸಬ್ಸ್ಕ್ರೈಬ್ ಮಾಡಕ್ಕೆ. ಅದು ಇವಾಗ ಒತ್ತಿದ ತಕ್ಷಣ ಅನಿಮೇಷನ್ಗಳು ಬರ್ತಾ ಇದೆ, ನೋಡಿ ಅದನ್ನ, ಚೆನ್ನಾಗಿದೆ. ಅದು ರೆಡ್ ಇರೋದನ್ನ ನೀವು ಗ್ರೇ ಮಾಡಿ, ಫ್ರೀ. ಅದೇನು ಕಾಸು ಇಸ್ಕೊಳ್ಳಲ್ಲ ನಾವು. ತುಂಬಾ ದೊಡ್ಡ ಮನ್ಸು ನಮ್ದು ಓಂಕಾರ್ ಅವ್ರದ್ದು. ಆಮೇಲೆ ಆ ಬೆಲ್ ಇದೆಯಲ್ಲ, ಬೆಲ್ ನೀವು ಹೊಡಿಯೋದು ನಮಗೆ ಕೇಳಿಸ್ಬೇಕು, ಟನ್ ಅಂತ ಹೊಡಿಬೇಕು ಅದನ್ನ. ಹಂಗೆ ಫ್ರೆಂಡ್ಸ್ ಗ್ರೂಪ್ ಎಲ್ಲರಿಗೂ ಶೇರ್ ಮಾಡಬೇಕು. ಅಂಡ್ ಕಾಮೆಂಟ್ಸ್ ಅಲ್ಲಿ ಎಲ್ಲರೂ ಪ್ಲೀಸ್ ಎನಿ ಸಿಂಗಲ್ ಲೇಡೀಸ್ ಓಂಕಾರ್ ವಿಲ್ ಯು ಮ್ಯಾರಿ ಮೀ ಅಂತ ಕಳಿಸಿ. ನಾನಲ್ಲ ಅವ್ನು ಸೆಟ್ಲ್ ಆಗ್ಬೇಕು ಅಂತ ಹೇಳಿದಾನಲ್ಲ, 4 ವರ್ಷ ಆದ್ಮೇಲೆ ಮದುವೆಯಾಗಬೇಕು ಅಂತ. ಅದನ್ನೆಲ್ಲ ಮಾಡಿ ದಯವಿಟ್ಟು ಮಾಡಲೇಬೇಕು ನೀವು. ಮತ್ತೆ ಇನ್ನೊಂದು ಲಾಸ್ಟ್ ಕ್ವಶನ್ ಇದೆ, ಅದನ್ನ ಕೇಳ್ಬಿಡ್ತೀನಿ. ಏನಂದ್ರೆ, ಕ್ಯಾ ಆಪ್ ಮೌತ್ ಸೆ डरते हो? नहीं, मैं ओमकार से डरता हूँ. एलियंस से भी नहीं डरता हूँ, मैं ओमकार से डरता हूँ. See you.